ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ. ಭವತೀಯದನುಭಾವಾದೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದ ಪಂಕೇರಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷ ಚಿಂತನವಿದೋ ನೂನಂ ಮನಂ ಮಾ ಕೃತಃ ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭೆ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ.
ನಾವು ಇಲ್ಲಿವರೆಗೂ ಪ್ರತಿಪದೆಯಿಂದ ಪೂರ್ಣಿಮೆಯವರೆಗಿನ ಪ್ರವಾಸವನ್ನು ಮಾಡಿದ್ದೇವೆ. ಭಗವಂತ ಇಲ್ಲಿವರೆಗೂ 30 ಮಂತ್ರಗಳ ತನ್ನ 30 ನಾಮಗಳ ವಿವರಣೆಯನ್ನು ಮಾಡಿಸಿಕೊಂಡಿದ್ದಾನೆ. ಪರಮಾತ್ಮ ನಿನ್ನ ಆ ದಿವ್ಯನಾಮಗಳ ಮಹಿಮೆ ಗೊತ್ತಾಗಲಿ, ಆ ಮಂತ್ರದಲ್ಲಿರ್ತಕ್ಕಂಥ ಆ ರಹಸ್ಯ ಗೊತ್ತಾಗಲಿ ನಿನ್ನ ಕೃಪೆಯಿಂದ ಅಂತಿಕೊಂಡು ಅಂತೇಳಿ ನಿನಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಮಾತ್ಮ ಭಗವಂತನಿಗೆ ಅವ್ಯಯ ಅಂತಿಕೊಂಡು ಅಂತ ಹೆಸರು. ಹೆಸರು ಕೇಳಿದ ಕ್ಷಣಕ್ಕೇನು ವಿಚಿತ್ರ ಅನ್ನಿಸ್ತದೆ. ಸಂಸ್ಕೃತದಲ್ಲಿ ಪುಲ್ಲಿಂಗ ಇದೆ, ಸ್ತ್ರೀಲಿಂಗ ಇದೆ. ಆನಂತರ ಅವ್ಯಯ ಅಂತ ತಿಳ್ಕೊಂಡಂಥ ಕ್ಷಣಕ್ಕೇನೆ ಅದು ಪುಲ್ಲಿಂಗನೂ ಅಲ್ಲ, ಸ್ತ್ರೀಲಿಂಗನೂ ಅಲ್ಲ, ಎಲ್ಲ ಕಡೆ ಒಂದೇ ರೂಪದಿಂದ ಬರ್ತದೆ. ಅದಕ್ಕೆ ಅವ್ಯಯ ಅಂತ ಯಾಕೆ ಹೆಸರಿಟ್ರು? ಯಾವ ವಿಭಕ್ತಿ ಯಾವ ವಿಶೇಷಣ ಜೊತೆಗೆ ಬಂದರೂ ಕೂಡ ಅದರಲ್ಲಿ ಬದಲಾವಣೆ ಆಗೋದಿಲ್ಲ. ಎಂಥ ಅದ್ಭುತ ಹೆಸರಲ್ಲ ವ್ಯಾಕರಣದಲ್ಲಿ. ಪಾಣಿನಿಯ ಪ್ರಕಾರ ವಿಕೃತಿ ಹೊಂದದೇ ಇರತಕ್ಕಂತಹ ಒಂದು ವಿಶಿಷ್ಟ ಪದ ಅನ್ರಿ, ಶಬ್ದ ಅನ್ರಿ. ಯಾಕಂದ್ರೆ ನನ್ನ ಪ್ರಕಾರ ಪದ ಅಂತ ಅನ್ಬೇಕು ಅಂತ ಅನ್ನಿಸ್ತದೆ. ಹೌದು, ಭಗವಂತ ಅವ್ಯಯ. 1000 ಯಾಕೆ, 10,000 ಯಾಕೆ, ಲಕ್ಷ ಯಾಕೆ, ಕೋಟಿ ಯಾಕೆ, ಅನಂತ ರೂಪ ತೆಗೆದುಕೊಂಡರೂ ಅವನಲ್ಲಿ ಕಿಂಚಿತ್ ಬದಲಾವಣೆ ಆಗೋದಿಲ್ಲ. ಅಷ್ಟೇ ಪರಿಪೂರ್ಣನಾಗಿರ್ತಾನೆ. ಅದಕ್ಕೆ ಸಂಸ್ಕೃತದಲ್ಲಿ ಅವ್ಯಯ ಅಂತ ಅನ್ನೋದಕ್ಕೂ ಇಲ್ಲಿದು ಭಾಳ ಹೊಂದಾಣಿಕೆ ಆಗ್ತದೆ. ವ್ಯಾಕರಣದಲ್ಲಿ ಅದು ಗೌಣ. ಪರಮಾತ್ಮ ನಮ್ಮ ಎದುರಿಗೆ ಅತಿ ಶ್ರೇಷ್ಠ. ಇಲ್ಲಿಯೂ ಗೌಣ ಅಂತೂ ಅನ್ಬೋದು, ಆದರೆ ಕನ್ನಡದ ಗೌಣ ಅಲ್ಲ, ಸಂಸ್ಕೃತದ ಗೌಣ. ಗುಣಕ್ಕೆ ಸಂಬಂಧಿಸಿದ ಪರಮಾತ್ಮನ ರೂಪಗಳು ಅಂತ ಅಂತಂದರೆ ಗೌಣ ರೂಪಗಳು ಅಂತ ಅರ್ಥ. ಕನ್ನಡದ ವಾಕ್ಯಕ್ಕೂ ಇದಕ್ಕೆ ಭಾಳ ಅಂತರ ಆಗ್ತದೆ. ಭಗವಂತನಿಗೆ ಗೌಣ ಅಂತ ತಿಳ್ಕೊಂಡಂತೆ ಯಾಕಿರಬೇಕು? ಹೌದು, ಗುಣಸಂಬಿಯಾಗಿರ್ತಕ್ಕಂಥ ಅವನ ವ್ಯವಹಾರಗಳಿವೆ. ಗುಣಸಂಬಂಧಿಯ ಗುಣಗಳಿಂದಲೇ ತಾನು ವಿಶಿಷ್ಟವಾದ ರೀತಿಯಲ್ಲಿ ಪ್ರಸಿದ್ಧನಾಗಿದ್ದಾನೆ. ಆದ್ದರಿಂದ ಭಗವಂತನಿಗೆ ಗೌಣ ಅಂತ ತಿಳ್ಕೊಂಡಂತಂದರೆ ನಮ್ಮಲ್ಲಿ ಭಾಳ ಮಹತ್ವ ಇದೆ. ಕನ್ನಡದಲ್ಲಿ ಆ ವಿಷಯ ಗೌಣದೇನು ಅದು ಯಾಕೆ ಅಂತ ಬರ್ತಾ ಗೊತ್ತಾಗಲಿಲ್ಲ. ಗುಣಕ್ಕೆ ಸಂಬಂಧಿಯಾದದ್ದು ನಿಕೃಷ್ಟ ಆಗೋದಿಲ್ಲ. ಆದರೆ ಕನ್ನಡದಲ್ಲಿ ಆ ರೀತಿಯಾಗಿರ್ತಕ್ಕಂಥ ವ್ಯವಹಾರ ಬಂದಿದೆ. ಹೋಗಲಿ, ಇಂಥ ಪರಮಾತ್ಮನ ಅವ್ಯಯತ್ವವನ್ನು ಯಾವ ರೀತಿಯಿಂದ ತೋರಿಸಿಕೊಟ್ಟಿದ್ದಾನೆ? ತ್ವಂ ವಿಶ್ವಾದಧಿಷೆ ಕೇವಲಾನಿ ನದಂ ಓದತೀನಾಂ ಯಾನ್ಯಾವಿರ್ಯ ಗುಹಾವಸೋನಿ ನದಂ ಯೋ ಯುವತೀನೋಂ. ಎಲೆ ಪರಮಾತ್ಮನೇ, ಯಾನಿ ಆವಿಹಿ, ಯಾವ ಆವಿರ್ಭೂತವಾಗಿವೆ ಅದು ಯಾವಳಿಗೆ ನಾಶವಿಲ್ಲ. ಅಂದರೆ ಮುಕ್ತಾತ್ಮರಿಗೆ, ಮುಕ್ತರು ತಮ್ಮ ಸ್ವರೂಪವನ್ನು ಹೊಂದಿಕೊಂಡು ಅವರದ ಸ್ವರೂಪದ ಆವಿರ್ಭಾವ ಆಗಿದೆ. ಆವಿರ್ಭೂತಾನೆ ಮುಕ್ತ ಜೀವರು. ಯಾಚ ಗುಹಾ, ಯಾವುಗಳನ್ನು ಪರಮಾತ್ಮ
ರಹಸ್ಯವಾಗಿಟ್ಟಿದ್ದಾನೆ. ಅಂದರೆ ಬದ್ಧ ಜೀವರು ಅಂತ ಅರ್ಥ. ಇನ್ನು ಸಂಸಾರ ಬಂಧನದಿಂದ ಪೂರ್ತಿ ಮುಕ್ತಾಗದೇ ಇರತಕ್ಕಂಥ ವ್ಯಕ್ತಿಗಳು ಅಂತ ಅರ್ಥ. ಯಾ ವಸೂನಿ ಸಂಪತ್ತಿಯಂತೆ ಭೋಗ್ಯಾನಿ, ಯಾವುದನ್ನು ಇವತ್ತು ಅನುಭವಿಸ್ತಾ ಇದ್ದೇವೆ, ಸಂಸಾರದಲ್ಲಿ ಅನುಭವಿಸ್ತಕ್ಕಂಥ ಸಂಸಾರಿ ಜೀವರು. ಆವಿರ್ಭೂತಾನಿ ಮುಕ್ತರು, ಗೋಹಿತಾನಿ ಗೋಹಿತಾನಿ ಮುಕ್ತಿ ಯೋಗ್ಯರು, ಆದರೆ ಇನ್ನೂ ಕೂಡ ಸಂಸಾರದಿಂದ ಮುಕ್ತರಾಗದೇ ಇದ್ದವರು. ಯಾವ ವಸೂನಿ ಸಂಸಾರದ ಭೋಗದಲ್ಲೇ ಇರತಕ್ಕಂಥವರು ನಿತ್ಯ ಸಂಸಾರಿಗಳು. ಕೇವಲಾನಿ ವ್ಯಯಾದಿ ದೋಷರಹಿತವಾಗಿರ್ತಕ್ಕಂತಹ ನಮ್ಮ ಜ್ಞಾನ. ಜ್ಞಾನಕ್ಕೆ ವಿಸ್ಮರಣೆ ಇದೆ, ವ್ಯಯ ಇಲ್ಲ. ಜ್ಞಾನ ನಾಶವಾಗುವುದಿಲ್ಲ, ಜ್ಞಾನದ ಪರಂಪರೆ ಕುಂಠಿತವಾಗಬಹುದು. ಜ್ಞಾನ ನಾಶವಾಗುವುದಿಲ್ಲ, ನೆನಪಿನಿಟ್ಟುಕೊಳ್ಳಿ. ಯಾವುದೇ ಜನ್ಮದಲ್ಲಿ ಪಡೆದ ಜ್ಞಾನ ಪರಮಾತ್ಮ ಅದನ್ನು ಸುರಕ್ಷಿತವಾಗಿಡ್ತಾನೆ, ರಿಸರ್ವ್ ಮನಿಯಾಗಿಡ್ತಾನೆ. ವಸೂನಿ ದ್ರವೀಣಾನಿ ತಮ್ಮ ವಿಶ್ವರೂಪೇಣ ದತ್ಸೆ. ಎಲ್ಲ ಜೀವರನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಬಿಡ್ತೀವಿ ಪರಮಾತ್ಮ. ನಮ್ಮ ಹೊಟ್ಟೆಯಲ್ಲಿ, ನಮ್ಮ ಹೆಣ್ಮಕ್ಕಳ ಹೊಟ್ಟೆಯಲ್ಲಿ ಒಂದು ಜೀವ ಬರ್ತದೆ, ಇಷ್ಟು ಹೊಟ್ಟೆ ಮುಂದೆ ಬರ್ತದೆ. ಪರಮಾತ್ಮ ಅನಂತ ಜೀವರಾಶಿಗಳನ್ನು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಎಷ್ಟು ದೊಡ್ಡದಿರಬೇಕು, ಇಲ್ಲಿಂದ 10 ಮೈಲ್ ಹೊಟ್ಟೆ ದೊಡ್ಡದಿರುತ್ತೆ. ಅನಂತ ಜೀವರಾಶಿಗಳನ್ನು ಪ್ರಳಯ ಕಾಲದಲ್ಲಿ ಹೊಟ್ಟೆ ಇಟ್ಕೊಂಡ್ರೆ ಹೊಟ್ಟೆ ತೆಳ್ಳಗೆ ಇರ್ತದೆ, 3 ಮಡಿಕೆ ಬಿದ್ದಿರ್ತದೆ, ಅಷ್ಟು ತೆಳಗೆ ಇರ್ತದೆ. ಅಂಥ ಒಂದು ಅದ್ಭುತ ಮಹಿಮಾವುಳ್ಳವನು ಈ ನಿನ್ನ ಮಹಿಮೆಯನ್ನು ನದಮ್ಮೋ ಯೋಧತೇನ. ನಿತ್ಯವಾದ ವೇದಗಳಿಗೆ ಸ್ವಾಮಿಯಾದ ವಾಯುದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನದಮ್ಯೋ ಯುವತೇನಾಂ, ನಮ್ಮಲ್ಲಿರ್ತಕ್ಕಂಥ ಇರುವ ಜ್ಞಾನವನ್ನು, ನಮ್ಮ ವಿಷಯದವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ವಾಯುದೇವರು ತಿಳ್ಕೊಂಡಿದ್ದಾರೆ. ಪರಮಾತ್ಮ ಹೇಳಿ ತಿಳಿದುಕೊಂಡಿದ್ದಾನೆಯೋ ವಾಯುದೇವರು ತಿಳ್ಕೊಂಡಿದ್ದಾರೆ. ನಮ್ಮ ವಿಷಯಕವಾದ ಸಂಪೂರ್ಣ ಜ್ಞಾನ ವಾಯುದೇವರಿಗಿದೆ. ವೇದಕ್ಕಂಥ ಅದ್ಭುತವಾದಕ್ಕಂಥ ಜ್ಞಾನವೂ ವಾಯುದೇವರಿಗಿದೆ. ಆ ವಾಯುದೇವರ ನಿನ್ನ ಮಹಿಮೆಯನ್ನು ವಾಯುದೇವರು ನನಗೆ ಹೇಳ್ತಾ ಇದ್ದಾರೆ. ಅಂದರೆ ಮುಕ್ತರನ್ನೂ ಹೊಟ್ಟೆಯಲ್ಲಿ ಇಟ್ಕೊಳ್ತಿ ಅಂದರೆ ಏನಾಯಿತು, ಭಗವಂತನಿಗೆ ಮರಣ ಇಲ್ಲ ಅಂತ ಅರ್ಥ ಆಯ್ತು, ವ್ಯಯ ಇಲ್ಲ ಅಂತ ಅರ್ಥ ಆಯಿತು. ಯಾರು ನಿತ್ಯರಾಗಿರ್ತಕ್ಕಂಥ ಮುಕ್ತರಾದ ಜೀವರನ್ನು ತನ್ನ ಹೊಟ್ಟೆಯಲ್ಲಿ ಧರಿಸ್ತಾನೆ ಅಂತಂದಮೇಲೆ ಮುಕ್ತರಿಗೂ ಮೀರಿರ್ತಕ್ಕಂಥ ವಸ್ತು ಇವನಿಗೆ ಮರಣ ಇಲ್ಲ ಅಂತ ಅರ್ಥ ಆಯಿತು. ಎಲ್ಲ ಥರದ ಜೀವರಾಶಿಗಳನ್ನು, ಮುಕ್ತಿ ಯೋಗ್ಯರು, ಇನ್ನೂ ಸಾಧನೆ ಪೂರ್ತಿಯಾಗದೇ ಇದ್ದವರು, ಸಂಸಾರದಲ್ಲಿಯೇ ಇರ್ತಕ್ಕಂಥ ನಿತ್ಯ ಸಂಸಾರಿಗಳು, ಇವತ್ತು ಈಗ ಸದ್ಯಕ್ಕೆ ಸಂಸಾರದ ಭೋಗದಲ್ಲಿರ್ತಕ್ಕಂಥವರು, ಇವರೆಲ್ಲರನ್ನೂ ಕೂಡ ಪರಮಾತ್ಮ ನಿನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಬಿಡ್ತಿ. ಅವೆಲ್ಲ ನಿನ್ನ ಹೊಟ್ಟೆಯಲ್ಲಿ ಹೋಗ್ತವೆ, ನೀನು ಒಬ್ಬನೇ ಬರ್ತೀವಿ. ದೇವೋವ ಇದಂ ಅಗ್ರ ಆಸೀತ್. ಸೃಷ್ಟಿಯ ಪೂರ್ವದಲ್ಲಿ ನೀನು ಒಬ್ಬನೇ ಇರ್ತೀಯ ಪರಮಾತ್ಮ. ಯಾಕೆ? ಸೃಷ್ಟಿ ಆರಂಭವಿರಲಿ, ಸೃಷ್ಟಿ ಅಂತ್ಯವಿರಲಿ, ನಿನಗೆ ಯಾವ ರೀತಿಯಾಗಿರ್ತಕ್ಕಂಥ ವಿಕಾರಗಳಿಲ್ಲ. ನೋಡ್ರಿ, 18-20 ವರ್ಷದ ಯುವಕ, ಒಳ್ಳೆ ಉತ್ಸಾಹ ತುಂಬಿದೆ, ಗಲ್ಲ ಉಬ್ಬಿಕೊಂಡಿವೆ,
ಕಣ್ಣಿನಲ್ಲಿ ಏನು ಬೇಕಾದರೂ ಅಂತ ಮಾಡ್ತೇನೆ ಅಂತಿಕೊಂಡಂತ ಒಂದು ಉತ್ಸಾಹ ಇದೆ. ಇಂಥ ಒಂದು ರೂಪ ಕಲ್ಪನೆ ಮಾಡಿಕೊಳ್ಳಿ. ಥಳ 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 ಮುಖ ಹೊಳಿತಾ ಇತ್ತು, ಒಳ್ಳೆ ಕಾಂತಿಯಿಂದ ಯುಕ್ತವಾಗಿದೆ. ಅಂದಿಗೂ ಇಂದಿಗೂ ಹೀಗೆ ಎಂದು ನಾನು ದೇವರ ಬಗ್ಗೆ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅಂದು ಹೇಗಿದ್ದನು ಇವತ್ತಿನವರೆಗೂ ಹಾಗೆಯೇ ಇದ್ದಾನೆ. ನಾನು 18-16 ವರ್ಷದ ಯುವಕ, ತತ್ವಜ್ಞಾನ ಓದಲಿಕ್ಕೆ ಚಾಲು ಮಾಡಿದ್ದೆ. ಅವತ್ತು ಭಗವಂತ ಹೇಗಿದ್ದ ಹಾಗೆ ಇದ್ದಾನೆ. ನಾನು ಮಾತ್ರ ವೃದ್ಧಾಪ್ಯ ಬಂದೋಗ್ಬಿಟ್ಟದೆ. ನಮ್ಮಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿಕೃತಿ ಇದೆ. ಪರಮಾತ್ಮನ ದೇಹಕ್ಕೂ ಕೂಡ ವಿಕೃತಿ ಇಲ್ಲ. ಅಂಥವನು ನಮ್ಮ ದೇವರು. ನಾವು ಯಾರೋ ಐರಾಗೈರ ಇವತ್ತು ಬಂದ ನಾಳೆ ಹೋದ ಮತ್ತು ನಾಡ್ದು ಎಲ್ಲೋ ಗಾಯಬಾದ ಅಂಥ ದೇವರನ್ನು ನಾವು ನಂಬಿಲ್ಲ. ಇಂದಿಗೂ ಎಂದೆಂದಿಗೂ ನಾಳೆ ಮೋಕ್ಷಕ್ಕೆ ಹೋದ್ಮೇಲೂ ನಮ್ಮ ಭಗವಂತ ಒಂದೇ ರೀತಿಯಾಗಿರ್ತಾನೆ. ಯಾಕೆ? ಅವ್ಯಯ. ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕೃತಿ ಇಲ್ಲ. ಭಗವದ್ಗೀತೆ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. 9ನೇ ಅಧ್ಯಾಯದ 18ನೇ ಶ್ಲೋಕ. ಸೃಷ್ಟಿ ಆದಿಯಲ್ಲೂ ಇದ್ದಾನೆ, ಪ್ರಳಯ ಮಾಡುವಾಗಲೂ ಇದ್ದಾನೆ, ಸ್ಥಿತಿಕಾಲದಲ್ಲಿಯೂ ಇದ್ದಾನೆ. ಆ ನಂತರ ಮಹಾನ್ ಸಂಪತ್ತಿಯಿಂದ ಯುಕ್ತನಾದಂಥವನೇ ಯಾವಾಗಲೂ ಅಷ್ಟಗುಣೇಶ್ವರಿಗಳಿಂದ ಯುಕ್ತನಾಗಿರ್ತಾನೆ. ಇಂಥ ಪರಮಾತ್ಮ ಅವ್ಯಯನಾಗಿದ್ದಾನೆ ಅಂತ ಭಗವದ್ಗೀತೆ ಸ್ಪಷ್ಟವಾಗಿ ಬಿಡಿಸಿ ಹೇಳ್ತದೆ. ನ ವ್ಯೇತಿ ವಿಕೃತಿ ವ್ಯಯ ಅಂದರೆ ವಿಕೃತಿ. ಯಾವನು ಎಂದಿಗೂ ಶಾರೀರಿಕವಾಗಿಯೂ ಮತ್ತು ಸ್ವತಃ ಆಗಿಯೂ ಕೂಡ ವಿಕೃತಿಯನ್ನು ಹೊಂದೋದಿಲ್ವೋ ಅವನಿಗೆ ಅವ್ಯಯ ಅಂತೇಳಿ ಕರೀತಾರೆ. ಸ್ವಲ್ಪ ವಿಕೃತಿ ಹೊಂದೋದಿಲ್ಲರಿ. ಮೀನಾಗಿರಲಿ, ಆಮೆ ಆಗಿರಲಿ, ವರಹ ಆಗಿರಲಿ, ನರಸಿಂಹ ಆಗಿರಲಿ, ಸ್ವಲ್ಪ ಚೇಂಜ್ ಆಗಂಗಿಲ್ಲ ನಮ್ಮ ದೇವರು. ಯಾಕೆ? ಅವ್ಯಯ. ಅರ್ಥಾತ್ ಪರಮಾತ್ಮನ ನಿತ್ಯತ್ವದ ಬಗ್ಗೆ ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಉಪನಿಷತ್ತು ಹೀಗಿದೆ, ಸನ ಸಾಧುನಾ ಕರ್ಮಣ ಭೂಯಾನ್ ನ ಏವ ಅಸಾಧುನಾ ಕನೀಯಾನ್. ಬೃಹದಾರಣ್ಯಕ ಮಠ ಹೇಳ್ತಾರೆ, ಬೇಕಾದಷ್ಟು ಅವತಾರದಲ್ಲಿ ತೆಗೆದುಕೊಂಡು ರಾಮ ಅವತಾರದಲ್ಲಿ ಬೇಕಾಷ್ಟು ಕೆಲಸ ಮಾಡಿದ, ಕೃಷ್ಣ ಅವತಾರದಲ್ಲಿ ಬೇಕಾಷ್ಟು ಕೆಲಸ ಮಾಡಿದ ಅಂತ ತಿಳ್ಕೊಂಡಂತೇಳಿ ಒಂದು ಶ್ರೇಷ್ಠನಾದ. ಇಲ್ಲ, ಪ್ರಳಯದಲ್ಲಿದ್ದ, ಅವನಲ್ಲಿ ನ್ಯೂನತೆ ಬಂತು. ಇಲ್ಲ, ಬರೋದಿಲ್ಲ. ಬೃಹದಾರಣ್ಯಕ ಪಾಠದಲ್ಲಿ ಆಚಾರ್ಯ ಒಂದು ವೇದಮಂತ್ರವನ್ನು ಕೊಟ್ಟು ನಮಗೆ ಹೇಳ್ತಾರೆ. ತದೇ ತತ್ರಿಚ ಅಭ್ಯುಕ್ತಂ. ವೇದಗಳು ಕೂಡ ಪರಮಾತ್ಮನ ಅವ್ಯಯ ಮಹಿಮೆಯನ್ನು ಹೇಳಿದ್ದಾರೆ. ಏಷ ನಿತ್ಯ ಮಹಿಮಾ ಬ್ರಾಹ್ಮಣಸ್ಯ. ಅನಂತ ಗುಣ ಪರಿಪೂರ್ಣನಾದ ಬ್ರಹ್ಮ ಅಂತಕೊಂಡು ಅನಿಸ್ಕೊಂಡ ಪರಮಾತ್ಮ, ಅವನ ಮಹಿಮಾ ನಿತ್ಯ ಇದೆ, ಚೇಂಜ್ ಆಗೋದಿಲ್ಲ. ಹೊಸ ಹೊಸ ರೂಪ ತೆಗೆದುಕೊಳ್ತಾನೆ, ಆದರೆ ಆ ರೂಪವೂ ಕೂಡ ನಾಶವಾಗೋದಿಲ್ಲ. ಆದ್ದರಿಂದಾಗಿ ನ ವರ್ಧತೆ ನ ಕನಿಯ, ಬೆಳೆಯೋದು ಇಲ್ಲ ಅಥವಾ ಅದರಲ್ಲಿ ಇರತಕ್ಕಂಥ ವಿಕೃತಿಯು ಅದರಲ್ಲಿ ಉಂಟಾಗೋದಿಲ್ಲ. ಅವನ ಶರೀರ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಪರಮಾತ್ಮ ಬಹಳ ಸುಂದರನಾಗಿ ಕಾಣ್ತಾನೆ. ನ ಕರ್ಮಣ ವರ್ಧತೆ ನೋ ಕನಿಯ.
ಭಗವಂತನ ಎರಡು ಗಲ್ಲಗಳು ಒಳ್ಳೆಯ ಪರಿಪುಷ್ಟವಾಗಿವೆ. ಮೇಘಶ್ಯಾಮ ವರ್ಣ. ಮಾಧ್ಯಂದಿನ ಶ್ರುತಿ ಹೇಳ್ತದೆ ಆನಂದ ಸ್ಮಶ್ರು. ಅವನ ಮೀಸೆಗಳು ಕೂಡ ಆನಂದವೇ, ಅವನ ಕೂದಲುಗಳು ಕೂಡ ಆನಂದ. ಆಪಾದನ ಕಾತ್ ಸರ್ವೆಯ ಆನಂದ. ಅವನ ಪಾದ, ಕಾಲು, ಕಾಲಿನ ಹೆಬ್ಬೆರಳು, ಉಳಿದ ಬೆಳೆಗಳು, ಅದರ ಉಗುರುಗಳು ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಶಿಖಾದವರೆಗೆ ಪರಮಾತ್ಮ ಆನಂದ ಪರಿಪೂರ್ಣನೇ. ಆನಂದ ಸ್ಮಶ್ರು, ಆನಂದ ಕೇಶ, ಆಪಾದನ ಖಾತ್ ಸರ್ವೇವ ಆನಂದ. ಭಗವಂತ ಕ್ಷೌರ ಮಾಡಿಸ್ಕೊಳ್ತಾನೋ ಇಲ್ಲ. ಯಾಕೆಂದರೆ ಕೂದಲು ಇವೆ ಅಂದಮೇಲೆ ಬೆಳೀತವೆ, ಉಗುರುಗಳಿವೆ ಅಂತಂದು ಕೂಡ ಬೆಳೀತವೆ. ಪರಮಾತ್ಮ ಕೂದಲು ಕಟ್ ಮಾಡ್ತಾನೋ ಇಲ್ಲೋ. ಕಟ್ ಮಾಡದೇ ಇದ್ದರೆ ಇಷ್ಟೆಲ್ಲ ಹೀಗೆ ಕೂದಲಿರಬೇಕಾಗಿತ್ತು. ಹಾಗಿಲ್ಲ. ಕಿರೀಟ ಹಾಕ್ಕೊಂಡ್ರೆ ಕಾಣ್ಸಂಗೆ ಇಲ್ಲ. ಹತ್ರ ಅವನು ಬಾಲ್ಡರೇ ಇರಬೇಕು, ಬಾಲ್ಡು ಇಲ್ಲ. ವೆಂಕಟೇಶ ದೇವರ ಕೂದಲಿಗೆ ತಿರುಪತಿಯಲ್ಲಿ ಒಳ್ಳೆ ಸುಗಂಧದ ಎಣ್ಣೆ ಹಚ್ಚಿ ಎರೀತಾರೆ. ಆ ಕೂದಲನ್ನು ಒರೆಸುವಾಗ ಅವರಿಗೆ ಏನೋ ಹಚ್ಚಿದ ಕೂದಲಂತಲ್ಲ, ಡೈರೆಕ್ಟ್ ಕೂದಲ ಅನುಭವ ಬರ್ತದೆ ಪೂಜಾರಿಗಳಿಗೆ. ಅದಕ್ಕೆ ಒಂದು ವಿಶಿಷ್ಟ ಕುಲ ವಂಶದ ವ್ಯಕ್ತಿಗಳೇ ಪೂಜಾರಿಗಳಾಗ್ತಾರೆ, ಉಳಿದವ್ರಿಗೆ ಯಾರಿಗೂ ಪರ್ಮಿಷನ್ ಇಲ್ಲ. ಆದ್ದರಿಂದಾಗಿ ಇಲ್ಲಪ್ಪ, ಮೀಸೆ ಬೆಳೆದ ಮೇಲೆ ಕಟ್ ಮಾಡಬೇಕಲ್ಲ. ಪರಮಾತ್ಮ ಶೇವ್ ಮಾಡ್ಕೊಳ್ತಾನೋ ಇಲ್ಲ. ಈ ಪ್ರಶ್ನೆ ಈಗಿನಲ್ಲ, ನಾವು ಪಾಠದೊಳಗೆ ನನ್ನ ಗುರುಗಳಿಗೆ ಕೇಳಿದ್ದೆ. ಶೇವ್ ಮಾಡ್ಕೊಂಡಿಲ್ಲ ಅಂತಂದಮೇಲೆ ದೊಡ್ಡದಾಗಿ ಗಾಯ ಬೆಳಿಬೇಕು. ಅದು ದೇವರಿಗೆ ಎಲ್ಲಿಯೂ ನೀವು ದಾಡಿಯಿಂದ ಕೂಡ ದೇವರು ನೋಡಿರೇನು? ನರಸಿಂಹನನ್ನು ಬಿಟ್ಟು, ನರಸಿಂಹ ದೇವರನ್ನು ಬಿಟ್ಟು, ಯಾಕೆ ಸಿಂಹಕ್ಕೆ ಕೂದಲಿದ್ದೇ ಇರ್ತದೆ. ಎಲ್ಲಾದರೂ ಪರಮಾತ್ಮ ದಾಡಿ ಬಿಟ್ಟದನ್ನು ನೋಡಿದ್ದೀರಾ? ಈಗ ನಮ್ಮಲ್ಲಿ ಫ್ಯಾಷನ್ ಆಗಿದೆ, ಎಲ್ಲರೂ ದಾಡಿ ಬಿಡ್ತಾರೆ. ಕಾಲೇಜ್ ಸ್ಟೂಡೆಂಟ್ಸ್ ಆಯಿತು, ವಿದ್ಯಾಪೀಠ ವಿದ್ಯಾರ್ಥಿಗಳು ಆಗ್ಯಾವ. ಅದನ್ನು ಫ್ಯಾಷನ್ ಬಂದಿದೆ ಈಗಿನ ಕಾಲಕ್ಕೆ. ಪರಮಾತ್ಮನ ಕೂದಲು ಬೆಳೆಯೋದಿಲ್ಲ, ಉಗುರು ಬೆಳೆಯೋದಿಲ್ಲ. ಯಾಕೆ? ಪ್ರಾಕೃತ ಅಲ್ಲ. ಆದ್ದರಿಂದ ಪರಮಾತ್ಮ ಶೇವ್ ಮಾಡ್ಕೊಂಬ ಅವಶ್ಯಕತೆ ಬೀಳೋದಿಲ್ಲ. ಆನಂದ ಸ್ಮಶ್ರು, ಆನಂದ ಕೇಶ. ಅವನಿಗೂ ಅವನ ಕೂದಲುಗಳಿಗೂ ಅವನ ಉಗುರುಗಳಿಗೂ ಏನು ಚೇಂಜ್ ಇಲ್ಲ. ಆದ್ದರಿಂದ ಪರಮಾತ್ಮ ಎಂದಿಗೂ ವಿಕೃತಿಯನ್ನು ಹೊಂದೋದಿಲ್ಲ. ಅದಕ್ಕೋಸ್ಕರ ಅವನನ್ನು ಅವ್ಯಯ ಅಂತ ತಿಳ್ಕೊಂಡು ಅಂತೇಳಿ ಕರೆದಿದ್ದಾರೆ. ಇಲ್ರಿ, ದಶರಥ ಪತ್ನಿ ಹುಟ್ಟಿದ್ನಲ್ಲ, ಪಾಯಸ ಕೊಟ್ಟ ಮೇಲೆ ಹುಟ್ಟಿಲ್ಲ, ಆವಿರ್ಭೂತನಾಗಿದ್ದ. ನ ವರ್ಧತೆ ನ ಕ್ಷೀಯತೆ, ನ ಏದತೆ ಸೌ ನ ಕ್ಷೀಯತೆ. ಬೆಳೆಯೋದೇ ಇಲ್ಲ, ಸಣ್ಣಗೂ ಆಗೋದಿಲ್ಲ.
ಪರಮಾತ್ಮ ಬೆಳೆಯೋದಿಲ್ಲ ಅಂದರೆ ಏನರ್ಥ? ಪರಮಾತ್ಮ ದೊಡ್ಡವನಾದ್ನೋ ಇಲ್ಲ? ಸಣ್ಣ ಕೂಸು ತೊಟ್ಲಲ್ಲಿದ್ದ ಲೀಲೆ ಮಾಡುವ ಕೃಷ್ಣ ದೊಡ್ಡವನಾಗಿ ರುಕ್ಮಿಣಿನ ಮದುವೆ ಆದ್ನೋ ಇಲ್ಲೋ? ಮತ್ತು ವೃದ್ಧಿ ಇದೆ ಅಂದಮೇಲೆ ವಿಕೃತಿ ಇದೆ. ಬೇಡರವ ಅವನ ಕಾಲಿಗೆ ಬಾಣ ಹಾಕಿದಾಗ ಕೃಷ್ಣ ಶರೀರ ಬಿಡ್ತಾನೆ. ಅರ್ಜುನಿಗೆ ಹೇಳ್ತಾನೆ, ನನ್ನ ಶರೀರಕ್ಕೆ ಸಂಸ್ಕಾರ ನೀನೇ ಮಾಡ್ಬೇಕಂತ ಹೇಳಿ. ಮಧ್ಯವರ್ ಸಾಯಂಗಿಲ್ಲ ಅಂತಕ್ಕಂತೀರಿ. ದೇವರಿಗೆ ಈ ರೀತಿಯಾಗಿರ್ತಕ್ಕಂತಹ ವೃದ್ಧಿ ಇಲ್ಲೇನು? ಇದ್ದಿದ್ದಿಲ್ಲ, ಕೂಸಾಗೇ ಇರಬೇಕಾಗಿತ್ತು. ಆ ನಂತರ ಆ ಒಂದು ಕೂಸಾದ ಕೃಷ್ಣನೇ ಯಾವ ಕೃಷ್ಣ ಗಡಿಗೆ ಒಡೆದು ಬೆಣ್ಣೆ ತಿಂದು ಬಾಯಿ ತುಂಬೆಲ್ಲ ಬಾಯಿ ಹೊರಗೂ ಕೂಡ ಬೆಣ್ಣೆ ಹಚ್ಕೊಂಡಿದ್ದ, ಅದೇ ರೂಪದಿಂದ ಅವನ ಸಾರಥಿಯಾಗಿ ಅರ್ಜುನನಿಗೆ ಯುದ್ಧದಲ್ಲಿ ಗೀತಾ ಉಪದೇಶ ಮಾಡಬೇಕಾಗಿತ್ತು. ಇಲ್ಲ, ಅವ ಯುವಕ ರೂಪ ಅದ. ಆ ನಂತರ ಗೋವರ್ಧನ ಪರ್ವತ ಎತ್ತಿದಾಗ 5 ವರ್ಷದ ಕೂಸು, ತೊಟ್ಲಾಗಿನ ಕೂಸಲ್ಲ. ದೇವರು ಹೋಗಲಿ, ಮೂಲ ರೂಪದಲ್ಲಿ ಬಿಡ್ರಿ, ಅವತಾರ ರೂಪದಲ್ಲಿ ಇದಕ್ಕೆ ಉತ್ತರ ಶಾಸ್ತ್ರದಲ್ಲಿದೆ. ನಾವು ಕೇಳಿದಾಗ ನಮ್ಮ ಗುರುಗಳು ನಮ್ಗೆ ಹೇಳಿದರು, ಭಾಳ ಒಳ್ಳೆಯ ರಹಸ್ಯದ ಮಾತನ್ನು ಹೇಳಿದರು. ಪರಮಾತ್ಮನ ಅನಂತ ರೂಪಗಳು. ಹೇಗೆ ಒಂದು ದಿವಸದ ಕೃಷ್ಣ ಮರುದಿವಸ 2 ದಿವಸದ ಕೃಷ್ಣ, ಆ ರೂಪ ಬೇರೆ. ಒಂದು ದಿವಸದ ರೂಪ ಹೋಗಿ ಪರದೆ ಹಿಂದೆ ಸೇರ್ಕೊಂಡು ಬಿಡ್ತು. 4ನೇ ದಿವಸದ ಕೃಷ್ಣನ ಶರೀರ ಬೇರೆ. 1, 2, 3 ದಿವಸದ ಅದು ಪರಮಾತ್ಮನ ಅಷ್ಟು ಆ ರೂಪ ಅನಂತ ರೂಪದಲ್ಲಿ ಸೇರ್ಕೊಂಡು ಬಿಡ್ತು. ನಿಮಗೆ ಒಂದೇ ಅಂತ ಕಾಣಿಸಿದ್ರು ಕೂಡ ಪ್ರತಿ ದಿವಸ ಹೊಸ ರೂಪ ಕೃಷ್ಣಂದು. ಅದಕ್ಕೆ ನಮಗೆ ಕನ್ಫ್ಯೂಷನ್ ಆಗ್ತದೆ. ಮಹಾಲಕ್ಷ್ಮೀ ದೇವಿ ಇದನ್ನು ಇನ್ನೂ ಎಣಿಸ್ಲಿಕ್ಕತ್ತಾಳ. ನೆನ್ಪು ಮಾಡ್ಕೊಳ್ಳಿ, 1 ವರ್ಷದ ಕೃಷ್ಣನಲ್ಲಿ 360 ರೂಪ ಚೇಂಜ್ ಆಗ್ತದೆ ದಿನ ದಿನ. 4 ವರ್ಷದ ಕೃಷ್ಣನ ರೂಪದಲ್ಲಿ ಅಷ್ಟೊತ್ತಿಗೆ 1000 ರೂಪಗಳು ಚೇಂಜ್ ಆಗಿ 4ನೇ ವರ್ಷದ ಕೃಷ್ಣ ಅವನು ಹಾಗೇ ಇದ್ದ. ಹೊಸ ರೂಪ ಚೇಂಜ್ ಆದದ್ದು ನಿಮಗೆ ಗೊತ್ತಾಗಲಿಲ್ಲ. ಏನು ರೀ ಚೇಂಜ್ ಆಗೋದು ನಮ್ಗೆ ಗೊತ್ತಾಗಂಗಿಲ್ಲನ್ರಿ? ಹೇಳ್ರಿ, ನಿಮ್ಮ ಚರ್ಮ ಎಷ್ಟು ಸರ್ತಿ ಚೇಂಜ್ ಆಗ್ಯದ ಗೊತ್ತದ ನಿಮಗೆ? ಆಯುರ್ವೇದದ ಪ್ರಕಾರ ನಮ್ಮ ಚರ್ಮ 3 ಸಲ ಚೇಂಜ್ ಆಗ್ತದೆ. ಪೂರ್ತಿ ಚರ್ಮ ಹೊರಟು ಹೊಸ ಚರ್ಮ ಬರ್ತದೆ, ಹೋದದ್ದು ಗೊತ್ತಾಗೋದಿಲ್ಲ. ಹೊಸ ಚರ್ಮ ಬರುತ್ತೆ, ಅನುಭವ ನಿಮಗದ. ಕಟ್ಟಾದ್ಮೇಲೆ ಔಷಧ ಹಚ್ಕೊಂಡಿರ್ತೀರಿ, ಕಲೆ ಬಿದ್ದಿರ್ತದೆ, ಸ್ವಲ್ಪ ದಿವಸ ಅದನ್ನು ಹೋಗಿಬಿಡ್ತದೆ. ಅದು ಹೊಸ ಚರ್ಮ ಬಂತ ಇಲ್ಲ. ನಮಗೆ ಹೊಸ ಚರ್ಮ ಕೊಡುವ ಪರಮಾತ್ಮನಿಗೆ ಹೊಸ ರೂಪ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. 18 ದಿವಸದ ಯುದ್ಧದಲ್ಲಿ ಪರಮಾತ್ಮ 18 ರೂಪ ಚೇಂಜ್ ಮಾಡಿಕೊಂಡ. ಮೊದಲನೇ ದಿವಸದ ಕೃಷ್ಣ ಬೇರೆ, 2ನೇ ದಿವಸದ ಕೃಷ್ಣ ಬೇರೆ, 3ನೇ ಕೃಷ್ಣ ಬೇರೆ. ಯಾಕೆ? ಯುದ್ಧದ ಮೊದಲೇ ದಿವಸದ ಕೃಷ್ಣನ ಒಂದು ರೂಪ ಬೇರೆ ಇದೆ,
ಎರಡನೇ ದಿವಸ ಒಂದು ರೂಪ ಇದೆ. ಈ ಮೊದಲೇ ರೂಪ ಹೋಯಿತು, ಒಂದಲೇ ರೂಪ ಬಂದು ಹೋಗಲಿಲ್ಲ ಅಂದ್ರೆ ನಾಶವಾಗಿಲ್ಲ. ಅನಂತ ರೂಪಗಳಲ್ಲಿ ಅದೊಂದು ಪ್ಲಸ್ ಹಾಕೋತೋಯ್ತು ಅಷ್ಟೇ. ಪ್ಲಸ್ ಅಲ್ಲ, ಸೇರ್ಕೋತೋಯ್ತು. ಹೀಗಾಗಿ ಭಗವಂತನಿಗೆ ವಿನಾಶ ಇಲ್ಲ. ಎಷ್ಟು ಅದ್ಭುತ ಇರಬೇಕಲ್ಲ ಪರಮಾತ್ಮನ ಆ ಅಚಿಂತ್ಯ ಅದ್ಭುತ ಸಾಮರ್ಥ್ಯ. ಚೇಂಜ್ ಆಗೋದು ಗೊತ್ತಾಗೋದಿಲ್ಲ. ಅವತಾರದಲ್ಲಿ ಕೆಲವು ಸಲ ಪರಮಾತ್ಮ ತಾನು ಕೂದಲನ್ನು ಕತ್ತರಿಸಿಕೊಂಡಿರ್ತಕ್ಕಂಥ ನಾಟಕ ಮಾಡ್ತಾನೆ. ಆದರೆ ಅದು ಕೇವಲ ನಾಟಕ ಆಗಿರ್ತದೆ. ನಮಗೆ ಕೂದಲು ಕೆಳಗೆ ಬಿತ್ತು ಅಂತಕೊಳ್ಳಂತ ಅನ್ನಿಸ್ತದೆ, ಪರಮಾತ್ಮನ ಕೂದಲು ಹೋಯ್ತು ಅಂತ ಅನ್ನಿಸ್ತದೆ. ಯಾಕೆ? ಪರಮಾತ್ಮನಿಗೂ ಜುಲ್ಪಿ ಬಿಟ್ಟಿದ್ದ, ಗುರುಕುಲದಲ್ಲಿ ಶಿಖಾ ಬಿಟ್ಟಿದ್ದ, ಆಮೇಲೆ ಸಿಂಹಾಸನದ ಮೇಲೆ ಕೂತ್ಕೊಂಡಾಗ ಅದು ಇರಲಿಲ್ಲ. ಇದೆಲ್ಲದಕ್ಕೊಂದು ಉತ್ತರ ಅಂತಕೊಂಡಂತಂದರೆ ಪ್ರತಿ ದಿವಸದ ಪ್ರತಿ ಕ್ಷಣದ ಭಗವಂತನ ರೂಪದ ಬದಲಾವಣೆ. ಇವತ್ತಿಗೂ ಪರದೆ ಹಿಂದೆ ಗುಂಗುರು ಕೂದಲು ಕೃಷ್ಣನೂ ಇದ್ದಾನೆ, ಉದ್ದ ಕೂದಲು ಕೃಷ್ಣನೂ ಇದ್ದಾನೆ. ಸಿನಿಮಾದೊಳಗೆ ಮಾಡಂಗಿಲ್ಲೇನ್ರಿ ಹೇಳಿ? ಸಣ್ಣ ಬಾಲಿದ್ದಾಗ ಬೇರೆ ಹುಡುಗನ ಕಡೆಯಿಂದ ಅಲ್ಲಿ ಸಿನಿಮಾದೊಳಗೆ ಕೆಲಸ ಮಾಡಿಸ್ತಾರೆ. ದೊಡ್ಡವನಾದ್ರೆ ಬೇರೆ ಹುಡುಗನ ಕರ್ಕೊಂಬರ್ತಾರೆ, ಅವನಂಗೆ ಸ್ವಲ್ಪ ಕಾಣಿಸು ಅಂತಂದು. ಕಡೆಗೆ ಮೇಕಪ್ನಿಂದ ಅವನಂಗೆ ಕಾಣ್ತಾರೆ. ದೊಡ್ಡವನಾದ್ರಿಗೇನೋ ಬೇರೆ ಇರ್ತಾನೆ. ಪರಮಾತ್ಮನ ಪ್ರತಿ ದಿವಸದ ರೂಪದಲ್ಲಿಯೂ ಕೂಡ ಬದಲಾವಣೆ ಇದೆ. ಯಾಕೆ? ಅನಂತ ರೂಪ, ಅವ್ಯಯ, ವಿಕೃತಿ ಇಲ್ಲ. ನಿತ್ಯ ರೂಪಗಳು, ನಿತ್ಯತೆಯಿಂದ ಯುಕ್ತವಾಗಿರ್ತಕ್ಕಂಥವುಗಳು. ಆದ್ದರಿಂದಲೇ ಭಾಗವತ 11ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕ ಹೇಳ್ತದೆ, ನಾಸೋ ಜಜಾನ ನ ಮರಿಷ್ಯತಿ. ಇವನು ಹುಟ್ಟಲಿಲ್ಲ, ಇವನು ಸಾಯುವುದಿಲ್ಲ. ನ ಏಧತೆ, ಬೆಳೆಯುವುದಿಲ್ಲ. ನ ಕ್ಷೀಯತೆ, ಕ್ಷೀಣನಾಗುವುದಿಲ್ಲ. ನ ವಿದ್ಯತಿ ಚಾರಿಣಾಹಿ. ಎಂಥ ಆಯುಧ ಇರಲು ಕೂಡ ಅವನಲ್ಲಿ ಕಟ್ಟಾಗೋದಿಲ್ಲ ಶರೀರ. ಭೀಷ್ಮಾಚಾರ್ಯ ಬಾಣ ಬಿಟ್ಟರು ಕೃಷ್ಣನ ಮೇಲೆ, ಬಾಣ ಬಂತು, ರಕ್ತ ಸುರಿದು ನಾಟಕ. ಆದರೆ ಎರಡನೇ ಕ್ಷಣ ಹೊಸ ಶರೀರ ತೋರುತ್ತಾನೆ ಪರಮಾತ್ಮ. ಸಿಂಹನಾಗಿದ್ದವನು ಮತ್ತೆ ಪುರುಷ ರಾಮನಾಗ್ತಾನೆ, ಕೃಷ್ಣನಾಗ್ತಾನೆ. ಆದ್ದರಿಂದಾಗಿ ಸರ್ವಸ್ವ ಶಾಶ್ವತ ಉಪಾಯದ ಉಪಲಂಘೆ ಮಾತ್ರ. ಪ್ರತಿ ಕ್ಷಣ ಅವನು ಕ್ಷೀಣತೆ ಇಲ್ಲ. ಹೊಸ ರೂಪ, ಹಳೆ ರೂಪ ಹೋಗ್ತದೆ, ಹೊಸ ರೂಪ ಬರ್ತದೆ. ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಏಳನೇ ಸ್ಕಂದದ 7ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಜನ್ಮಾದ್ಯ ಷಡಿಮೋ ಭಾವಾಃ ದೃಷ್ಟ ದೇಹಸ್ಯ ನಾತ್ಮನಃ. ಶೈಶವ 3 ವರ್ಷದ ತನಕ ನಾವು ಶಿಶುಗಳಾಗಿರ್ತೀವಿ. ಆನಂತರ ಕುಮಾರರಾಗ್ತೀವಿ. ಆನಂತರ ಐದನೇ ವಯಸ್ಸಿನಿಂದ 12ನೇ ವಯಸ್ಸಿನ 14ನೇ ವರ್ಷದ ತನಕ ಪೌಗಂಡಾವಸ್ಥೆ. ಆಮೇಲೆ 16ರಿಂದ ಹಿಡಿದುಕೊಂಡು 30-35ರವರೆಗೂ ತಾರುಣ್ಯಾವಸ್ಥೆ. 45ರಿಂದ 60ರವರೆಗೂ ಪ್ರವೃದ್ಧ ರೀತಿಯ ಶಬ್ದ ನೆನಪಿಗೆ ಬರಲಿಕ್ಕತ್ತಿಲ್ಲ. ತಾರುಣ್ಯ
ತಾರುಣ್ಯದ ನಂತರ ಬರ್ತಕ್ಕಂಥ ಪ್ರೌಢಾವಸ್ಥೆ. ಪ್ರೌಢ 60 ವರ್ಷ ಬರ್ತಾ ಬರ್ತಾ ಹಲ್ಲು ಬೀಳ್ತಿ ಪ್ರಾರಂಭ ಮಾಡಿದ ಮೇಲೆ, ಆನಂತರ ಕೂದಲು ಬೆಳಗಾದ ಮೇಲೆ, ಆಗ 16 ವರ್ಷ 18 ವರ್ಷದವನು ಅಂತ ತಿಳ್ಕೊಂಡಂತೆ ಅದು ವೃದ್ಧನು ಅಂತ ತಿಳ್ಕೊಂಡು ನಾವು ತಿಳ್ಕೊಳ್ತೇವೆ. ಆನಂತರ ಅತಿವೃದ್ಧಾವಸ್ಥೆ, ಮರಣ. ಈ ರೀತಿಯಾಗಿರ್ತಕ್ಕಂತಹ 6 ಅವಸ್ಥೆಗಳು ನಮಗೇನಿವೆ, ಭಗವಂತನಿಗೆ ಯಾವುದೂ ಇಲ್ಲ. ಕೇವಲ ತಂದೆ ತಾಯಿಗಳಿಗೆ ಬೇರೆ ಬೇರೆ ರೂಪ ತೋರಿಸ್ತಾನೆ ಅಷ್ಟೆ. ಶಿಷ್ಟತೆ ಇದೆ. ಅದಕ್ಕೆ ವಿಚಾರ ಮಾಡಿದ ಮಧ್ಯದಲ್ಲಿ ನನಗೆ ವಿಚಾರ ಕಟ್ಟಾಗ್ತಾ ಇದೆ. ಏನಿರಬೇಕು ಪರಮಾತ್ಮನ ಇಷ್ಟೆಲ್ಲ ವಿವರಣೆ ನೋಡಿದಾಗ ಅವ್ಯಯಾಯ ನಮಃ. ಭಗವಂತನಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಚೇಂಜ್ ಇಲ್ಲ. ಭಗವಂತನ ಶರೀರದಲ್ಲಿಯೂ ಕೂಡ ಚೇಂಜ್ ಇಲ್ಲ. ಚೇಂಜ್ ಆದಂತೆ ನಿಮಗೆ ಅನ್ನಿಸ್ತದೆ, ಆದರೆ ಹೊಸ ರೂಪ ಇರ್ತದೆ. ಆದ್ದರಿಂದ ಅವನಿಗೆ ಅವ್ಯಯಾಯ ನಮಃ ಅಂತಕೊಂಡಂತಾರೆ. ನಾವು ಉಪಾಸನಾ ಕ್ರಮದಲ್ಲಿ ಒಂದು ದಿವಸ ಕೂತ್ಕೊಂಡು ಮೊದಲೇ ದಿವಸದ ಕೃಷ್ಣನ, ಮೊದಲೇ ದಿವಸದ ರಾಮ ಹೆಂಗಿದ್ದ, ಎರಡನೇ ದಿವಸದ ರಾಮ ಹೆಂಗಿದ್ದ, ಮೊದಲೇ ದಿವಸದ ರಾಮನ ಬಟ್ಟೆ ಒಳಕ್ಕೆ ಸುತ್ತಕೊಂಡಿರ್ತಕ್ಕಂಥ ರಾಮನು ಕಾಣಿಸ್ತಾನೆ. ಎರಡನೇ ದಿವಸ, ಮೂರನೇ ದಿವಸ, 15ನೇ ದಿವಸ, 1 ತಿಂಗಳು, 2 ತಿಂಗಳು, ವರ್ಷ, 4 ವರ್ಷ, 6 ವರ್ಷ, 8 ವರ್ಷ, ಈ ರೀತಿ ರೂಪದ ಬೆಳೆದಂತೆ ಕಾಣಿಸ್ತಾನೆ. ಯಾಕೆ? ಯಾವಾಗಲೂ ದೇವರನ್ನು, ಯಾವ ದೇವರು ಯಾವನ ಹೃದಯದಲ್ಲಿ ಯಾವಾಗಲೂ ಇದ್ದಾರೆ. ಅಂಥ ದೇವರನ್ನು ಸಾಕ್ಷಿಯಾಗಿ ನೋಡಿದ ವಾಯುದೇವರು, ಅವರ ಅವತಾರರಾದ ಮಧ್ವಾಚಾರ್ಯರು ಹೇಳ್ತಾರೆ, ಅಥಾಭ್ಯವರ್ಧನ್ ಚತುರಃ ಕುಮಾರಾಃ ನೃಪಸ್ಯ ಗೇಹೇ ಪುರುಷೋತ್ತಮಾದ್ಯಾಃ. ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ರಾಜನ ಮನೆಯಲ್ಲಿ ಬೆಳೆದರು. ಆದರೆ ಇದೇನಿದೆ, ಅವೇಕ್ಷೆ ಲೋಕಸ್ಯ ಈ ಮಂದದೃಷ್ಟಿಂ, ಜನರಿಗೆ ಬೆಳೆದವರು ಅಂತ ಕಾಣಿಸ್ತಾನೆ ಪರಮಾತ್ಮ. ಮಹಾಭಾರತ ಆತ್ಮನೇ ಹೇಳ್ತದೆ, ನಿತ್ಯ ಪ್ರವೃದ್ಧಸ್ಯ ತಸ್ಯ ವೃದ್ಧಿ ಅವೇಕ್ಷೆ ಲೋಕಸ್ಯ ಈ ಮಂದದೃಷ್ಟಿಂ. ನಿತ್ಯದಲ್ಲೂ ಪ್ರವೃದ್ಧನಾದಂಥ ವ್ಯಕ್ತಿ ಜನರಿಗೆ ಸಣ್ಣ ಕೂಸಿನಾಗ ಸ್ವಲ್ಪ ದೊಡ್ಡವರಾಗಿ ತೋರಿಸ್ತಾನೆ ಪರಮಾತ್ಮ. ಆದ್ದರಿಂದ ಭಗವಂತನಲ್ಲಿ ಯಾವುದೇ ಚೇಂಜ್ ಆಗೋದಿಲ್ಲ. ಅಂದರೆ ನಮ್ಮಂತೆ ವಿಕೃತಿಯಾದ ಚೇಂಜ್ ಆಗೋದಿಲ್ಲ, ರೂಪ ಚೇಂಜ್ ಆಗ್ತಾ ಬರುತ್ತೆ. ಅದೇ ಭಗವಂತನ ಒಂದು ವೈಶಿಷ್ಟ್ಯ. ಅದಕ್ಕೋಸ್ಕರ ಭಗವಂತನಿಗೆ ಅವ್ಯಯ ಅಂತ ಹೇಳಿ ಕರೀತಾರೆ. ಅವ್ಯಯವನ್ನು ಹೇಳುವ ತ್ವಂ ವಿಶ್ವಾದಶೆ ಕೇವಲಾನೇ ನದಮ್ಮ ಓದತೀನಾಂ ಯಾನ್ಯಾವಿರ್ಯಾ ಚ ಗುಹಾವಸೂನಿ ನದಂ ಯೋ ಯುವತೀನಾಂ. ಒಂದು ಬೇರೆ ಶೈಲಿಯಲ್ಲಿ ಹೇಳಿದರು, ದೇವರಿಗೆ ನಾಶ ಇಲ್ಲ. ಯಾಕೆ? ಮುಕ್ತರು ಇವನದೇನ, ಮುಕ್ತರಿಗೆ ನಾಶ ಇಲ್ಲ ಅಂತಂದಮೇಲೆ ಮುಕ್ತ ನಿಯಾಮಕನಾಗಿರ್ತಕ್ಕಂಥ ಭಗವಂತನಿಗೆ, ಅವ್ರ ಹೃದಯದಲ್ಲಿರೋ ಪರಮಾತ್ಮನಿಗೆ ನಾಶ ಇದೆಯಾ? ಇಲ್ಲ. ಮುಕ್ತ ಜೀವರು, ಬದ್ಧ ಜೀವರು, ನಿತ್ಯ ಸಂಸಾರಿಗಳು, ತಮೋಯೋಗ್ಯರು, ಎಲ್ಲರನ್ನು ಹೊಟ್ಟೆಯಲ್ಲಿಟ್ಟುಕೊಂಡಿದ್ದರೂ ಕೂಡ ಪರಮಾತ್ಮ ತನ್ನಲ್ಲಿ ಧಾರಣ ಮಾಡ್ತಾನೆ ಹೊರತು
ಅವನು ಭಾಳ ಬದಲಾತ ಹೋದ ಅಂತಿಕೊಂಡಂತನು ಮಾತು ತಪ್ಪು ಅಂತಿಕೊಂಡಂತನು ಮೂಲ ರೂಪದ ಮಂತ್ರ ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ. ಭಗವಂತನಲ್ಲಿ ಯಾವುದೇ ರೀತಿ ಬೆಳವಣಿಗೆ ಆಗೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕೃತಿಗಳು ಆಗೋದಿಲ್ಲ ಅಂತ ಚಿಂತನೆ ಮಾಡಿದರೆ ನಮ್ಮ ವಿಕಾರ ಸ್ವಲ್ಪ ಸ್ಲೋ ಆಗ್ತದೆ. ಹಾಗಾಗಿ ಈ ರೂಪ ಅವ್ಯಯ ಏನಮ್ಮ ದಿನ ಹೇಳ್ತಿರ್ಬೇಕು. ನನಗೇನು ಅನೇಕ ರೋಗಗಳು ಬಂದು ನಮ್ಮಲ್ಲಿ ದೇಹದ ಕ್ಷೀಣತೆ ಇರ್ತಲ್ಲ, ಎಲ್ಲ ಕ್ಷೀಣತೆ ಹೊರಟೋಗ್ತದೆ. ಆದ್ದರಿಂದ ಭಗವಂತನಿಗೆ ಅವ್ಯಯ ಅವ್ಯಯ ಅಂತೇಳಿ ಕರೀತಾರೆ. ಇದರದ ನಂತರದ ಹೆಸರು ಸಂಭವಾಯ ನಮಃ. ಕಾಂಟ್ರಡಿಕ್ಷನ್. ಹಿಂದಿನ ಹೆಸರು ಅವ್ಯಯ, ಚೇಂಜ್ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ನಾಸೋ ಜಜಾನ ನ ಹುಟ್ಟಿಲ್ಲ ಅಂತ ಹಿಂದಿನ ಅನೇಕ ಪ್ರಮಾಣಗಳನ್ನು ಹೇಳಿದರು. ಈಗ ಹೇಳ್ತಾರೆ ಸಂಭವಾಯ ನಮಃ. ಸಂಭವ ಅಂದ್ರೆ ಹುಟ್ಟು, ಸಮ್ಯಕ್ ಭವ, ಹೊಸ ರೂಪ ತೆಗೆದುಕೊಂಡು ಬರೋದು. ಒಂದು ಕಡೆ ಹುಟ್ಟೋದಿಲ್ಲ ಅಂತಂತಾರೆ, ಒಂದು ಕಡೆ ಹುಟ್ಟುತ್ತಾನೆ ಅಂತ ಹೇಳ್ಕೊಂಡಂತ ಹೇಳ್ತಾರೆ. ಏನದ ಅರ್ಥ? ಏನು ಗಡ್ಬಡ ಮಾಡ್ಲಿಕ್ಕತ್ತೀರಿ ನೀವು ಅಂತ ತಿಳ್ಕೊಂಡಂಥೇಳಿ ಕೇಳಿದರೆ, ಇಲ್ಲಿ ಮಾತ್ರ ಪರಮಾತ್ಮನಿಗೆ ಸಂಭವ ಅಂತ ಅಂದ್ಕೊಂಡಂತಾರೆ, ಹುಟ್ಟು ಅಂತ ಅರ್ಥ ಅಲ್ಲ. ಭೂ ಧಾತುವಿಗೆ ಟು ಬಿ ಅಂತಿಕೊಂಡಂತ ಹೆಸರು, ಇರಬೇಕಂತೆ. ಇಂಥ ಪರಮಾತ್ಮ ತಾನು ವಸ್ತುಗಳು ವಸ್ತುಗಳು ಇರುವಂತೆ ಮಾಡ್ತಾನೆ. ವಸ್ತುಗಳ ಇರುವಿಕೆಗೆ ಪರಮಾತ್ಮ ಸ್ವಾಮಿಯಾಗಿದ್ದಾನೆ. ಏಕೆ ಅಂತಿಕೊಂಡಂತಂದರೆ, ಸಂಭವಂತಿ ಕಾಮಾಹ ಅಸ್ಮಾತ್ ಇತಿ ಸಂಭವ. ಪ್ರಮೋಷನ್ ಬೇಕಾಗಿದೆ, ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಸಿಗ್ತದೆ. ಸಂಭವತಿ, ಪ್ರಮೋಷನ್ ಸಿಗ್ತದೆ. ನಿಮಗೇನು ಬೇಕೋ ಅದು ಸಿಗ್ತದೆ, ಅದನ್ನು ಕೊಡ್ತಾನೆ. ಆದ್ದರಿಂದ ಅವನಿಗೆ ಸಂಭವ. ಹುಟ್ಟಿದ್ದಾನೆ ಸಂಭವ ಅಲ್ಲ, ನೀವು ಬೇಡಿದ್ದನ್ನು ಕೊಡ್ತಾನೆ. ಅವನಿಂದ ಸಂಭವಂತಿ, ಅಸಂಭವವಾಗಿರ್ತಕ್ಕಂಥ ನಮ್ಮ ಕೆಲಸಗಳು ಸಂಭವವಾಗ್ತವೆ. ಅಸಂಭವ ಕಾರ್ಯ ಸಂಭವ ಆಗ್ತದೆ. ಉದಾಹರಣೆ ನಿಮಗೆ ಹೇಳ್ತೇನೆ. ನಾನು ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಸಮಯ, ನಮ್ಮಲ್ಲಿ ಟೆಂಪ್ರರಿ ಟೀಚರ್ಗಳನ್ನು ಅವರು ಪರ್ಮನೆಂಟ್ ಆಗೋರು ಪ್ರತಿ ವರ್ಷ ನೋಟಿಸ್ ಕೊಟ್ಟು ಅವರನ್ನು ಬಿಫೋರ್ 31 ಏಪ್ರಿಲ್ ಅವ್ರಿಗೆ ನೋಟಿಸ್ ಕೊಡ್ತೇವೆ. ಹೊಸ ಅಡ್ಮಿಷನ್ ಆಗೋ ತನಕ ನಿಮಗೆ ನಿಮ್ಮನ್ನು ಟರ್ಮಿನೇಟ್ ಮಾಡಿದ್ದೇವೆ ಅಂತೇಳಿ. ಆದರೆ ನಾವು ಏನಾದರೂ ಕೊಡುವ ನೋಟಿಸು 30 ಏಪ್ರಿಲ್ಗಿಂತ ಹೆಚ್ಚಾಯಿತು ಅಂತ ತಿಳ್ಕೊಂಡಂತಂದರೆ, ಅವರಿಗೆ ನಾವು ಟರ್ಮಿನೇಷನ್ ಕೊಡದೇ ಇದ್ದರೆ ಅವರು ಪರ್ಮನೆಂಟ್ ಅಂತ ಅನ್ಸ್ಕೊಳ್ತಾರೆ. ಆ ಒಂದು ಸಣ್ಣ ತಪ್ಪು ಪರ್ಮನೆಂಟ್ ಆಗಿಬಿಡ್ತಾರೆ. ನನಗೆ ಪ್ರಿನ್ಸಿಪಾಲ್ ಆಗಿದ್ದಾಗ
ಏಪ್ರಿಲ್ 14ಕ್ಕೆ ನನಗೆ ಗೊತ್ತಾಯಿತು, ವೀಕ್ನೆಸ್ ಇತ್ತು, ಎಲ್ಲ ಇತ್ತು. ಅವತ್ತಿನ ದಿವಸ ಅಂತೂ ಭಾಳ ಸ್ವಲ್ಪ ತಲೆ ತಿರುಗಿ ಬೀಳ್ತೇನೆ ಅಂತ ಅನ್ನಿಸ್ತಿತ್ತು. ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿದ್ರೆ ಅವ್ರು ಹೇಳೋದು, ನಿಮಗೆ ಸಿವಿಯರ್ ಜಾಂಡೀಸ್ ಇದೆ, ನೀವು 1 ಮಂತ್ ಬೆಡ್ ರೆಸ್ಟ್ ತೆಗೆದುಕೊಳ್ಳದೆ ಇದ್ದರೆ ಇದು ರಿಲ್ಯಾಕ್ಸು ಆಗ್ಬೋದು, ಮತ್ತೇನೂ ಆಗ್ಬೋದು. ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಲಿವರ್ ಭಾಳ ಕಡಿಮೆ ಶಕ್ತಿಯಲ್ಲಿ ನಡೀತದೆ, ಇವು ರೆಸ್ಟ್ ತೆಗೆದುಕೊಳ್ಳಲಿಕ್ಕೇ ಬೇಕು ಅಂತ ತಿಳ್ಕೊಂಡಂತೆ. ಪ್ರಿನ್ಸಿಪಾಲ್ರಿಗೆ ಏಪ್ರಿಲ್ ಮೇ ತಿಂಗಳು ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ನ್ಯೂ ಅಡ್ಮಿಷನ್ ಇರುವ ಸೀಟು 100-200, ಅಪ್ಲಿಕೇಶನ್ 1000 ಗಟ್ಟಲೆ. ಯಾವುದನ್ನು ತೆಗೆದುಕೊಳ್ಬೇಕು, ಯಾವುದನ್ನು ಬಿಡಬೇಕು. ಮತ್ತು ಏಪ್ರಿಲ್ ಎಂಡಿಗೆ ಟರ್ಮಿನೇಟ್ ಮಾಡಬೇಕು. ಇದಕ್ಕೋಸ್ಕರ ನಾನು ಗೌರ್ಮೆಂಟ್ ಡೆಪ್ಯೂಟಿ ಡೈರೆಕ್ಟರ್ ಅಂಡರ್ ಎಜುಕೇಷನ್ ಮಿನಿಸ್ಟರ್ ಅವ್ರ ಕಡೆಯಿಂದ ನಾನು ಸ್ಪೆಷಲ್ ಪರ್ಮಿಷನ್ ತೆಗೆದುಕೊಂಡೆ. ನನ್ನ ಕೆಲಸಗಳನ್ನ ನಾನು ಮನೆಯಿಂದ ಮಾಡ್ತೀನಿ ಅಂತ ಹೇಳ್ಕೊಂಡು ನನ್ನ ಮೆಡಿಕಲ್ ರಿಪೋರ್ಟ್ ಎಲ್ಲ ನೋಡಿ ಅವರು ಪರ್ಮಿಷನ್ ಕೊಟ್ಟರು. ನಡೆದ ಕತೆ ಹೇಳ್ತೀನಿ ನಾನು. ಅವರೇನು ಮಾಡಿದರು, 3 ಜನ ಟೆಂಪ್ರರಿ ಟೀಚರ್ ಇದ್ದರು. ಅದರಲ್ಲಿ ಇಬ್ಬರಿಗೆ ನಾನೇ ಬೇಕಾದವರು ನಮ್ಮ ಊರಿನ ಕಡೆಯವರಂತ ನೌಕರಿ ಕೆಲಸ ಕೊಡಿಸಿದ್ದೆ, ನಾನೇ ಅಧಿಕಾರಿತ್ವ ಕೈಯಲ್ಲಿ ಕೊಡಿಸಿದ್ದೆ. ಅವರೇನು ಮಾಡಿದ್ದಾರೆ, ನಾನು 21ಗೆ ಟರ್ಮಿನೇಟ್ ನೋಟಿಸಿನ ಮೇಲೆ ಸಿಗ್ನೇಚರ್ ಮಾಡಿ ಕಳಿಸಿದ್ದೇನೆ. 21 ಸಾಯಂಕಾಲ 5 ಗಂಟೆ ಇನ್ವರ್ಡ್ನಲ್ಲಿ ಈ ಬಂದಿದೆ ಅಂತನೂ ರೆಕಾರ್ಡ್ ಇದೆ. ಅವರೇನು ಮಾಡಿದರು ಅಂತಕೊಂಡಂತಂದರೆ, ಯಾವ ಕ್ಲಾರ್ಕ್ ಬೆಳಕಿದ್ರು ಅವರಿಗೆ ಹಣ ತೆನಿಸಿದ್ರು. ಹಣ ತೆನಿಸಿ ಈ ನೋಟಿಸ್ ನಮಗೆ ಲೇಟಾಗಿ ಕೊಡು ಅಂತ ತಿಳ್ಕೊಂಡು ಅಂತೇಳಿ ಹೇಳಿದರು. ಆಯ್ತು, ನಮ್ಮ ಕ್ಲಾರ್ಕು ಅಂಥವನೇ ಹೊರಟ. ಒಬ್ಬೊಬ್ಬರಿಂದ ನಾನು ಹೇಳೋದು, ಇವತ್ತಿನಿಂದ 40 ವರ್ಷ ಹಿಂದಿನ ವಿಚಾರ. ಆಗ 10-20 ಸಾವಿರ ಭಾಳ ದೊಡ್ಡ ಮೊತ್ತ ಇತ್ತು. ಅವರಿಗೆ ಅವನೇನು ಮಾಡ್ದ ಅಂತಂದರೆ, ನಾನು ಕೊಟ್ಟು ನೋಟಿಸ್ ಹಾಗೆ ಇಟ್ಕೊಂಡು ಅವರಿಗೆ May 5th ಆದಮೇಲೆ ನೋಟಿಸ್ ಕಳಿಸಿದ್ದ. ಆವಾಗ ನೋಟಿಸ್ ಇನ್ವ್ಯಾಲಿಡ್. ನಂತರ ನಾನು ಜೂನಿಗೆ ಜಾಂಡೀಸ್ ಕಡಿಮೆ ಆದಮೇಲೆ ಡ್ಯೂಟಿಗೆ ಹಾಜರಾದೆ. ಕಾಲೇಜ್ ಸ್ಟಾರ್ಟ್ ಆಗಿತ್ತು. ನಾನು ನೋಡ್ತೇನೆ ಅವ್ರು ಯಾರು ಟರ್ಮಿನೇಟ್ ಮಾಡಿದ್ದೇವೆ ಅವರಿಗೆ ಅಡ್ಮಿಷನ್ ನೋಡಿಕೊಂಡು ನಂತರ ನಾವು ಜೂನ್ ನಂತರ ಮತ್ತೆ ಪುನಃ ವಾಪಸ್ ತೆಗೆದುಕೊಳ್ತೇವೆ. ಆದರೆ ನಾನು ಹೋದಾಗ ನೋಡ್ತೇನೆ ಅಟೆಂಡೆನ್ಸ್ ಇದೆ ಅವ್ರದ್ದು. ನಾನು ಅವ್ರಿಗೆ ಕೇಳಿದೆ, ನಿಮಗೆ ನೋಟಿಸ್ ಕೊಟ್ಟೋದಲ್ಲ? ಇಲ್ಲರಿ, ನಮಗೆ ಭಾಳ ಲೇಟಾಗಿ ಸಿಕ್ತು, ಸೊ ವಿ ಆರ್ ಪರ್ಮನೆಂಟ್. ನಾನು ಹೇಳಿದೆ, ನಾನು ಇನ್ ಟೈಮ್ ನೋಟಿಸ್ ಕೊಟ್ಟಿದ್ದೆ, ಸೊ ನೀವು ನಾಳಿಂದ ಬರಬೇಡಿ ಅಂತ ಹೇಳಿ. ಯಾವಾಗ ಅಡ್ಮಿಷನ್ ಪೂರ್ತಿ ಆಗ್ತದೆ ನಾನು ಲೋಡ್ ನೋಡ್ಕೊಂಡು ನಿಮಗೆ ವಿಚಾರ ಮಾಡ್ತೇನೆ ಅಂತ ನಡೆದ ಘಟನೆ ಹೇಳ್ತಾ ಇದ್ದೆ.
ಆ ನಂತರ ಅವರು ನಮ್ಮದೊಂದು ಎಜುಕೇಷನ್ ಟ್ರಿಬ್ಯುನಲ್ ಅಂತ ಇರ್ತದೆ, ಆ ಟ್ರಿಬ್ಯುನಲ್ಗೆ ಅವರು ನನ್ನ ಮೇಲೆ ಕೇಸ್ ಮಾಡಿದರು. ಇವರು ಲೇಟಾಗಿ ನೋಟಿಸ್ ಕೊಟ್ಟಿದ್ದಾರೆ, ಈಗ ನಮಗೆ ಬರಬೇಡ ಅಂತ ಇದ್ದಾರೆ ಅಂತ. ಅವರು ಇಟ್ಟುಕೊಂಡ ವಕೀಲ್ ಭಾಳ ಹೆಚ್ಚಿನ ಫೀಸ್ ಇರತಕ್ಕಂಥ ವಕೀಲ್. ಇಂಥ ಕೇಸ್ಗಳನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಕ್ಕಂಥ ವಕೀಲರನ್ನೇ ಹಿಡಿದಿದ್ರು. ಆನಂತರ ಯಾರು ಜಡ್ಜರಿದ್ದರು, ಈಸ್ ಕಮ್ಯುನಿಸ್ಟ್ ಮೈಂಡೆಡ್. ಅವನು ಎಂದಿಗೂ ಸಂಸ್ಥೆ ಪರವಾಗಿ ಡಿಸಿಷನ್ ಕೊಡ್ತಿರಲಿಲ್ಲ, ಯಾವಾಗಲೂ ಎಂಪ್ಲಾಯ್ ಪರವಾಗಿ ನಿರ್ಣಯ ಕೊಡ್ತಿದ್ದ. ಎಲ್ಲ ನಮ್ಮ ವಿರುದ್ಧ. ನೋಟಿಸ್ ಲೇಟಾಗಿ ಹೋಗಿದೆ. ಆನಂತರ ಅವರ ವಕೀಲ್ ಭಾಳ ಬುದ್ಧಿವಂತ, ಇಂಥ ಕೇಸ್ಗಳನ್ನು ಚೆನ್ನಾಗಿ ಮಾಡ್ತಕ್ಕಂಥವನು. ಜಡ್ಜು ಕೂಡ ಅದೇ ರೀತಿ ಮೈಂಡ್ ಸೆಟ್ ಇರ್ತಕ್ಕಂಥ ವ್ಯಕ್ತಿ. ನಾನು ನನ್ನ ಮ್ಯಾನೇಜ್ಮೆಂಟ್ಗೆ ಹೇಳಿದೆ, ವಕೀಲರನ್ನು ನೇಮಿಸಬೇಡಿ ಅಂತ ಹೇಳಿದೆ. ಸುಮ್ಮನೆ ಹಣ ಖರ್ಚು. ಯಾಕೆಂದರೆ ಈ ಕೇಸು ನಮ್ಮ ವಿರುದ್ಧ ಹೋಗ್ತದೆ, ನನಗೆ ಗೊತ್ತಿದೆ. ನಮ್ಮಂತೆ ಈ ಕೇಸ್ ರಿಸಲ್ಟ್ ಬರೋದಿಲ್ಲ. ಯಾಕೆ ನೋಟಿಸ್ ಅವರಿಗೆ ಲೇಟಾಗಿ ಸಿಕ್ಕಿದೆ. ಯಾಕೆ ಅಂತ ತಿಳ್ಕೊಂಡು ನೋಟಿಸ್ ಮೇಲೆ ರಿಸೀವ್ಡ್ ಆನ್ 6th ಮಂತ್ ಮೇ ಅಂತ ಹಾಕ್ಕೊಂಡಿದ್ದಾರೆ. ಅವ್ರ ಹತ್ರ ಪೋಸ್ಟ್ ಅದಕ್ಕೆ ನಾನು ಹೋಗ್ತೇನೆ, ಜಡ್ಜಿಗೆ ಭೇಟಿ ಆಗ್ತೇನೆ, ಇದು ಪರಿಸ್ಥಿತಿ ಹೇಳ್ತೇನೆ, ಅವ್ರೇನು ನಿರ್ಣಯ ಕೊಡ್ತಾರೆ ತೆಗೆದುಕೊಂಡು ಬಿಡೋಣ ಅಂತ ಹೇಳಿದೆ. ನಾನು ಕೋರ್ಟ್ ಮೇಲೆ ಹೆಜ್ಜೆ ಇಟ್ಟಿದ್ದು ಮೊದಲೇ ಸಲ ಇದು. ಕೋರ್ಟ್ ಅಂದು ಹೇಗಿರ್ತದೆ, ಜಡ್ಜ್ ಎಲ್ಲಿ ಕೊಡ್ತಾರೆ, ನಾವೆಲ್ಲಿ ಕೊಡಬೇಕೇನೋ ಗೊತ್ತಿದ್ದಿಲ್ಲ ನಮಗೆ. ಆದರೆ ಒಂದೇ ಒಂದು, ನಾನು ಸುಳ್ಳಿಲ್ಲ. ನಾನು ಭಾಳ ಬೇಗ ಕಳಿಸ್ಕೊಟ್ಟಿದ್ದೇನೆ. ತಪ್ಪು ಕ್ಲಾರ್ಕ್ನಿಂದ ಆಗಿದೆ. ದೇವರು ನನಗೆ ಸಹಾಯ ಮಾಡ್ತಾನೆ. ಅಸಂಭವವಾದ ಪರಿಸ್ಥಿತಿ ಇತ್ತು, ನಮ್ಮ ವಿರುದ್ಧ ಹೋಗುವ ಕೇಸ್. ಮೊದಲು ಅವ್ರದ್ದು ಅಪೀಲ್ ಆಯಿತು. ಅವ್ನು ಭಾಳ ಚೆನ್ನಾಗಿ ವಾದ ಮಾಡಿದೆ, ಇವ್ರಿಗೆ ಲೇಟಾಗಿ ಸಿಕ್ಕಿದೆ, ಅದನ್ನ ನಿಯಮ ಪ್ರಕಾರ ಹಾಗೆ, ರೂಲ್ ಪ್ರಕಾರ ಹೀಗೆ. ಆಗ ಜಡ್ಜು ನನ್ನ ಕೇಳಿದರು, ನಿಮಗೆಲ್ಲ ರೂಲ್ ಗೊತ್ತಿರ್ತದಲ್ಲ, ಮತ್ತು ಯಾಕೆ ಇವ್ರನ್ನ ತೊಗೊಂಬಿಡ್ರಿ. ಅದಕ್ಕೆ ನಾನು ಹೇಳಿದೆ, ನಾನು ನನ್ನ ಮೆಡಿಕಲ್ ಪ್ರಕಾರ ಮನೆಯಿಂದ ಕೆಲಸ ಮಾಡ್ತಾಯಿದ್ದೆ. 21st ಸಿಗ್ನೇಚರ್ ಮಾಡಿ ಕಳಿಸಿದ್ದೇನೆ ಫೈಲ್ ಮೇಲೆ. ನಮ್ಮ ಇನ್ವರ್ಡ್ನಲ್ಲಿ 21st ಈವ್ನಿಂಗ್ ನೋಟಿಸ್ ಇದೆ. 22nd 29ವರೆಗೂ 30th ಏಪ್ರಿಲ್ವರೆಗೂ ಅವ್ರ ಅಟೆಂಡೆನ್ಸ್ ಇದೆ. ದಿನಾಲೂ ಅವರು ಕಾಲೇಜಿಗೆ ಬಂದಿದ್ದಾರೆ. ಕ್ಲಾರ್ಕ್ ಅವ್ರ ಕಡೆಗೆ ನೋಟಿಸ್ ಕೊಟ್ಟು ಅವ್ರ ಕಡೆಯಿಂದ ಸಿಗ್ನೇಚರ್ ತೆಗೆದುಕೊಳ್ಬೇಕಾಗಿತ್ತು ಅಂತ ತಿಳ್ಕೊಂಡು ನಾನು ಪ್ರಮಾಣ ಎದುರುಗಿಟ್ಟೆ. ಆದರೆ ಈಗ ಅವರು ಪೋಸ್ಟ್ನಿಂದ ಅವರು ಲೇಟಾಗಿ ಮುಟ್ಟಿದ್ದು ಅವ್ರ ಹತ್ರ ಪ್ರಮಾಣ ಇದೆ, ನಿಜ. ಆದ್ದರಿಂದ ನಾನು ಸುಮ್ಮನೆ ವಕೀಲರನ್ನ ಇಟ್ಟು ಸುಮ್ಮನೆ ಡೇಟ್ ಮೇಲೆ ಡೇಟ್ ನಿಮಗೆ ತ್ರಾಸು ಕೊಟ್ಟು ಡೇಟ್ ಮೇಲೆ ಡೇಟ್ ಹಾಕಿಸಿ ನಿಮ್ಮ ಟೈಮ್ ವೇಸ್ಟ್ ಮಾಡಲಿಕ್ಕೆ ನಾವು ಬಯಸಂಗಿಲ್ಲ. ನನಗೆ ರೂಲ್ಸ್ ಗೊತ್ತದೆ. ರೂಲ್ಸ್ ಪ್ರಕಾರ ಅವ್ರಿಗೆ ಲೇಟಾಗಿ ಸಿಕ್ಕಿದೆ, ಅವ್ರನ್ನ ಪರ್ಮನೆಂಟ್ ನಾನು ಇಟ್ಕೋಬೇಕು. ಆದರೆ ನನ್ನ ಸಿಗ್ನೇಚರ್ ಆದದ್ದು 21st. ಈ ಪ್ರಮಾಣದ ಮೇಲಿಂದ ನೀವು ಏನಾದರೂ ವಿಚಾರ ಮಾಡುವಂತಿದ್ದರೆ ಮಾಡ್ಬೋದು, ಇಲ್ಲ ಈಗೇ ಡಿಸಿಷನ್ ಕೊಟ್ಬಿಡಿ. ನೀವು ಹೇಗೆ ಹೇಳ್ತೀರೋ ಆಕೆ ನಾವು ರೀತಿ ಕೇಳ್ತೇವೆ. ನನ್ನ ಸರಳತೆ, ನನ್ನ ಸತ್ಯವಂತಿಕೆ ಇದನ್ನು ಬಿಟ್ಬಿಡಿ, ದೇವರ ಅನುಗ್ರಹ ನಾನು ಹೇಳ್ತೇನೆ. ಆಗ ಅವ್ರನ್ನ ಹೇಳ್ದ, ಇಲ್ಲ ಇದನ್ನು ನೆಕ್ಸ್ಟ್ ಡೇಟಿಗೆ ಇನ್ನೊಂದು ವಿಚಾರ ಮಾಡೋಣ ಅಂಥೇಳಿ ಒಂದು ವಾರದ ಮೇಲೆ ನಮಗೆ ಡೇಟ್ ಕೊಟ್ಟರು ಜಡ್ಜ್. ಆಯ್ತು, ನಮ್ಮ ವಿರುದ್ಧ ಹೋಗ್ತೀನಿ ಅಂತ ನಾನು ವಾಪಸ್ ಹೊರಟೆ. ನಾನು ಇನ್ನೂ ಕೋರ್ಟ್ ಗೇಟ್ ದಾಟಿದ್ದಿಲ್ಲ.
ಆ ಜಡ್ಜ್ ಒಬ್ಬ ಪ್ಯೂನ್ ಬಂದು ನನಗೆ ಹೇಳ್ದ, ಇಲ್ಲ ಸಾಹೇಬ್ರು ನಿಮಗೆ ಕೂಡ ಅಂತ ಹೇಳ್ಯಾರ, ಲಂಚ್ ಟೈಮ್ನಾಗ ನೀವು ಭೇಟಿ ಆಗಬೇಕಂತ. ಆಯ್ತು ಅಂತ ಕೂತೇನೆ. ಲಂಚ್ ಟೈಮಿನಾಗ ನನ್ನ ಕ್ಯಾಬಿನಿಗೆ ಕರೆಸ್ಕೊಂಡು, ಅವ್ರದ್ದೇನು ಬೇರೆ ಊಟ ವೇಳಕ್ಕೇನು ಬೇರೆ ಕಡೆ ಕೊಡ್ತಾರೆ ಅವರು, ಕೂತು ಹೇಳಿದರು, ಮಿಸ್ಟರ್ ನಾಗರಹಳ್ಳಿ, ರೂಲ್ ಪ್ರಕಾರ ನಿಮ್ಮ ವಿರುದ್ಧ ಕೇಸ್ ಅದ, ಆದರೆ ನೀವು ಭಾಳ ಸತ್ಯ ಮಾತನಾಡಿರಿ, ಇದ್ದದ್ದು ಹೇಳಿರಿ, ಡಿಸಿಷನ್ ಕೊಟ್ಟು ಅವ್ರನ್ನ ಇಟ್ಕೋತೀವಿ ಅಂತಿಕೊಂಡಂತ ರಿಸ್ಕು ತೆಗೆದುಕೊಂಡು ಹೇಳಿದ್ದೀರಿ. ಅದರಿಂದಾಗಿ ನಿಮ್ಮ ವ್ಯವಹಾರದ ನನಗೆ ಐ ಆಮ್ ಇಂಪ್ರೆಸ್ಡ್. ನಿಮಗೊಂದು ನಾನು ರೂಲ್ ಮತ್ತು ಡಿಸಿಷನ್ ಬರೆದು ಕೊಡ್ತೇನೆ, ರೂಲ್ ನಂಬರ್ ಡಿಸಿಷನ್ ಬರೆದು ಕೊಡ್ತೇನೆ. ಆ ಡಿಸಿಷನ್ ಪ್ರಕಾರ ಪ್ರಿನ್ಸಿಪಾಲ್ ರಜೆಯಲ್ಲಿದ್ದಾಗ ನೋಟಿಸ್ 1 ತಿಂಗಳು ಲೇಟಾಗಿ ಕೊಡ್ಬೋದು ಅಂತ ತಿಳ್ಕೊಂಡು ಅಂಥೇಳಿ ಡೆಲ್ಲಿ ಮತ್ತು ಕಲ್ಕತ್ತಾ ಹೈಕೋರ್ಟ್ ಡಿಸಿಷನ್ ಇದೆ. ಆ ಡಿಸಿಷನ್ ಈ ರೀತಿಯಾಗಿದೆ, ಅದ್ರ ಕಾಪಿ ನಿಮಗೆ ಕೊಡ್ತೀನಿ, ನೀವು ಎಫಿಡೇವಿಟ್ ಚೇಂಜ್ ಮಾಡಿ ಮತ್ತೆ ಎಫಿಡೇವಿಟ್ ಕೊಡಿ ಅಂತ ತಿಳ್ಕೊಂಡಂತೆ. ಅಂದರೆ ನನ್ನ ಕೇಸ್ ನನ್ನ ಪರವಾಗಿ ಆಗುವಂತೆ ಜಡ್ಜ್ ನನಗೆ ಸಹಾಯ ಮಾಡಿದ. ಪರಿಚಯ ಇರಲಿಲ್ಲ, ನಾ ಎಂದೂ ಮುಖ ನೋಡಿರಲಿಲ್ಲ, ಆದರೆ ಪರಮಾತ್ಮನಿಗೆ ಬೇಡ್ಕೊಂಡಿದ್ದೆ. ಪರಮಾತ್ಮ ಸತ್ಯತೆ ಇದೆ. ಏಕೆ 3 ಜನರನ್ನು ಮತ್ತೆ ಪುನಃ ಅವ್ರಿಗೆ ಸಂಬಳ ಕೊಟ್ಟು ಬೆಳೆದು ಹಣದೊಂದು ಸಂಸ್ಥೆಗೆ ಎಷ್ಟು ಲಾಸ್, ದೊಡ್ಡ ಜವಾಬ್ದಾರಿ ಅದು. ಆಗ ಜಡ್ಜ್ ನನಗೆ ಬರೆದು ಕೊಟ್ಟು ನಾನು ನೆಕ್ಸ್ಟ್ ಡೇಟಿಗೆ ಹೊಸ ಅಫಿಡೇವಿಟ್ ಕೊಟ್ಟೆ. ಈ ರೀತಿಯಾಗಿರ್ತಕ್ಕಂಥ ಪ್ರಮಾಣಗಳ ಪ್ರಕಾರ ನನಗೆ ನೋಟಿಸ್ ಕೊಡಲಿಕ್ಕೆ ಇನ್ನೂ 1 ತಿಂಗಳ ಟೈಮ್ ಅದ. ಆದ್ದರಿಂದಾಗಿ ಅದು ಈ ಟೈಮದ ಒಳಗಾಗಿ ಅವ್ರಿಗೆ ನೋಟಿಸ್ ಮುಟ್ಟ್ಯದ. ಸೊ ಇಟ್ ಈಸ್ ವ್ಯಾಲಿಡ್, ಅವ್ರು ಟರ್ಮಿನೇಟ್ ಆಗಬೇಕು. ನಂತರ ನಾನು ಇಷ್ಟು ನಮ್ಮ ವಿರುದ್ಧ ಕೇಸ್ ಮಾಡ್ಯಾರ, ನಾನು ಸೆಟ್ಟಿಗೆ ಬರೋದಿಲ್ಲ. ಅಡ್ಮಿಷನ್ ಆಯಿತು, ಸ್ಟೂಡೆಂಟ್ ಸರಿಯಾಗಿ ಬಂತು, ಇವ್ರನ್ನ ವಾಪಸ್ ತೆಗೆದುಕೊಳ್ತೇನೆ. ನನಗೆ ಯಾವ ದ್ವೇಷ ಇಲ್ಲ. ಆದರೆ ಈ ರೀತಿ ದಿಲ್ಲಿ ಮತ್ತು ಕಲ್ಕತ್ತಾ ಯಾವುದು ಹೈಕೋರ್ಟ್ ಪ್ರಕಾರ ಡಿಸಿಷನ್ ಪ್ರಕಾರ ನನಗೊಂದು ತಿಂಗಳ ಟೈಮ್ ಸಿಗಬೇಕು. ಆ ಪ್ರಕಾರ ನೀವು ಟೈಮ್ ಕೊಡ್ರಿ ನಂಗೆ. ಆದಾಗ ಅವ್ರಿಗೆ ಇನ್ ಟೈಮ್ ಸಿಕ್ಕಂತೆ ಆಯಿತು ಅಂತ ತಿಳ್ಕೊಂಡಂತ ಹೇಳಿದಾಗ ಆಗ ಜಡ್ಜರು ಆ ವಕೀಲಿಗೆ ಕೇಳಿದರು. ಅವರು ರೂಲ್ಸ್ ಎಲ್ಲ ನೆನಪ ಕೊಟ್ಟಾರ. ಅದರಿಂದಾಗಿ ನಿಮ್ಮ ಕೇಸು ಮುಂದೇನು ಕೆಲಸ ಮಾಡೋಂಗಿಲ್ಲ, ಅದರಿಂದಾಗಿ ಇವರಿಗೆ ಟರ್ಮಿನೇಟ್ ಮಾಡ್ಬೋದು ಅಂತ ತಿಳ್ಕೊಂಡು ಡಿಸಿಷನ್ ನಾನು ಕೊಡಲೇನು ಅಂತ ಕೇಳಿದ್ರು. ಆ ವ್ಯಕ್ತಿ ಕೇರಳೇನು, ಭಾಳ ಬುದ್ಧಿವಂತ ವ್ಯಕ್ತಿ, ಒಳ್ಳೆಯ ವಕೀಲ್. ಯಾವುದೋ ಸಂದರ್ಭದಲ್ಲಿ ಎಲ್ಲೊಮ್ಮೆ ಭೇಟಿಯಾಗಿದೆ ನನಗೆ. ಅಷ್ಟು ಅವನು ಹೇಳಿದ, ಸರ್ ಡಿಸಿಷನ್ ಕೊಟ್ಬಿಡಿ, ನಮ್ಮ ಪ್ರಕಾರ ಆಗೋದಿಲ್ಲ, ನನಗೂ ಗೊತ್ತಾಯ್ತು. ಅಂದರೆ ಇವತ್ತೇ ಕೊಡಲಿ ಕೊಟ್ಬಿಡಿ ಅಂತಕೊಂಡು ನಾವು ಹೇಳ್ದೆ. ಆಗ ಒಂದು ಡಿಸಿಷನ್ ಕೊಟ್ಟರು, ಇವ್ರು 3 ಮಂದಿ ಟರ್ಮಿನೇಟ್, ಮುಂದೆ ಅಡ್ಮಿಷನ್ ಆದಮೇಲೆ ಬೇಕಾದ್ರೆ ತೊಗೊಳ್ಬೋದು ಅಂತ ಆರ್ಡರ್ ಪಾಸ್ ಮಾಡಿ, ಆರ್ಡರ್ನಲ್ಲಿ ಪ್ರಿನ್ಸಿಪಾಲ್ ಈಸ್ ಆನೆಸ್ಟ್, ಭಾಳ ಪ್ರಾಮಾಣಿಕ, ಇದ್ದ ಸ್ಥಿತಿಯನ್ನು ನಮ್ಮ ಟೈಮು ಹಾಳು ಮಾಡಲಿಲ್ಲ, ಇದ್ದ ಸ್ಥಿತಿಯನ್ನು ಈ ರೀತಿಯಾಗಿ ಹೇಳಿ ಅವರಿಗೆ ಪ್ರಮಾಣ ಸಿಕ್ಕಿದೆ. ಆ ಪ್ರಮಾಣ ಪ್ರಕಾರ ಇವರು ಕೇಸು ಮುಂದಿನ ಕೇಸ್ಗೂ ನಮ್ಗೆ ಉಪಯೋಗ ಬೀಳ್ತದೆ. ಇವಾಗ ಯಾವುದೇ ಕೇಸ್ ಬಂದರೂ ಕೂಡ ನಾವು ಸಿಂಪತ್ತಿಯಿಂದ ವಿಚಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಈ ರೀತಿಯಾಗಿ ಅವ್ರು ಬರೆದು ಕೊಟ್ಟು, ಆ ನಂತರ ಅವನು ವಕೀಲ ಹೆಸರು ಪಣಿಕ್ಕರ್ ಅಂತ ತಿಳ್ಕೊಂಡಂತೇಳಿ ಕೇರಳೇನು, ಅವನು ನನಗೆ ಬಂದು ಭೇಟಿ ಆದ. ನಿಮಗೆ ಇವೆಲ್ಲ ಎಲ್ಲಿ ಸಿಕ್ತು ಈ ಪ್ರಮಾಣ? ನನ್ನಂಥ ನುರಿತ ವಕೀಲಿಗೂ ನೆನಪು ಬಂದಿರಲಿಲ್ಲ, ಒಂದೆರಡೇನು ಗೊತ್ತಿತ್ತು. ಸರ್ವಸಾಮಾನ್ಯ ವ್ಯಕ್ತಿಗೆ ಅವರದ್ದು ನಿಮಗೆ ಗೊತ್ತಾಯಿತು ಅಂತ ಕೇಳ್ದೆ. ನಾನು ಹೇಳಿದೆ, ನೋಡಪ್ಪ, ನಮ್ಮ ಅನೇಕ ಸ್ಟೂಡೆಂಟು ವಕೀಲರಿದ್ದಾರೆ, ಯಾವನೋ ಒಬ್ಬ ಸ್ಟೂಡೆಂಟ್ ನನಗೆ ಈ ರೀತಿಯಾಗಿ
ಮಾರ್ಗದರ್ಶನ ಮಾಡ್ದೆ, ಸುಳ್ಳು ಹೇಳಿದೆ ನಾನು. ಇಲ್ಲ, ನಿಮಗೆ ಕೊಟ್ಟಂದರೆ ಡಿಸಿಷನ್ ಇದೆ, ಮುಂದೆ ಯಾವುದೇ ನಿಮ್ಮ ವಿರುದ್ಧ ಕೇಸ್ ಬಂದರೂ ಕೂಡ ಮೊದಲು ಈ ಡಿಸಿಷನನ್ನು ನೀವು ಫೈಲ್ ಮಾಡಿದರೆ ನಿಮಗೆ ಅವರು ಒಳ್ಳೆ ರೀತಿಯಿಂದ ವಿಚಾರ ಮಾಡ್ತಾರೆ, ನಿಮಗೆ ಸರ್ಟಿಫಿಕೇಟ್ ಇದ್ದಾಗೆ ಅಂತ ಹೇಳಿ. ಮುಂದೆ ಅಡ್ಮಿಷನ್ ಚೆನ್ನಾಗಾಯಿತು, ಅವ್ರನ್ನ ತೆಗೆದುಕೊಂಡೆ ಮಾತು ಬೇರೆ. ಆದರೆ ಜಡ್ಜ್ ಪ್ರಕಾರ ಇವರನ್ನು ಪುನಃ ವಾಪಸ್ ತೊಗೊಂಬಂಗಿಲ್ಲ ಅಂತ ಕಂಡೀಷನ್ ಕೊಟ್ಟಿದ್ರು. ಆದರೆ ನಾನೇ ಹೇಳಿ ಇವರೆಲ್ಲ ಬಡವರಿದ್ದಾರೆ ಅಂತಕೊಂಡು ಅಂತ ಹೇಳಿದಾಗ ಆಯ್ತು, ನಿಮ್ಗೆ ಹೆಂಗೆ ಅನುಕೂಲವಾಗಿ ತೆಗೆದುಕೊಡ್ರಿ ಅಂತಕೊಂಡು ಅಂತ ಹೇಳಿದೆ. ಸಂಭವ, ಭಗವಂತನನ್ನು ನಂಬಿದರೆ ಅಸಂಭವವು ಸಂಭವವಾಗ್ತದೆ. ನಿಮ್ಮ ಜೀವನದಲ್ಲಿ ಇಂಥ ಘಟನೆ ನಡೆದಿರ್ತದೆ, ನೆನಪು ಮಾಡಿಕೊಡ್ರಿ. ದೇವರು ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ಅನಿಸಿರ್ತದೆ ಕೆಲಸ ಆಗಂಗಿಲ್ಲ ಅಂತ ಅನಿಸಿರ್ತದೆ, ಆಗಿರ್ತದೆ. ಆ ವೇಳೆಗೆ ನೀವು ಮನಕ್ಕೆ ಕೊಟ್ಟು ಪ್ರಾರ್ಥನಾ ಮಾಡಿಕೊಂಡಿರ್ತೀರಿ. ಪ್ರತಿಯೊಬ್ಬರ ಜೀವನದಲ್ಲಿಯೂ ನಾವು ಎಷ್ಟೋ ಸಲ ನೆನಪಿಟ್ಕೊಳ್ಳೋದಿಲ್ಲ, ಅಥವಾ ಅದನ್ನು ಆಗಿಬಿಟ್ಟ ಅಂತ ತಿಳ್ಕೊಂಡು ಸುಮ್ಮನೆ ಬಿಟ್ಬಿಡ್ತೀವಿ. ದೇವರ ಪ್ರಾರ್ಥನೆಯಿಂದ ಅಸಂಭವದ ಕೆಲಸ ಸಂಭವ ಆಗ್ತದೆ. ನನ್ನ ಜೀವನದಲ್ಲಂತೂ 3-4 ಘಟನೆ ಈ ರೀತಿಯಾಗಿ ಆಗಿವೆ. ಯಾಕೆ? ಭಗವಂತನನ್ನು ನಂಬಿದರೆ ಅಸಂಭವ ಸಂಭವವಾಗ್ತದೆ. ಸಂಭವಂತಿ ಕಾಮಾಃ ಅಸ್ಮಾತ್ ಇತಿ ಸಂಭವಃ. ಇದಕ್ಕೆ ಇರ್ತಕ್ಕಂತಹ ವೇದ ಮಂತ್ರ ಅಂತಿಕೊಂಡಂತಂದರೆ ಕಾಮಮಿನ್ಮೇ ಮಗವನ್ ಮಾವಿತಾರೀಹಿ ಪತಿಂ ಓ ಅಜ್ಞಾನಾಂ ತ್ವಮಾಜ್ಞಾತ ತ್ವಮಿಂದ್ರಾಸಿ ದಾತ ಧೇನೂನಾಂ ವಿಶುದ್ಧಸೋಂ. ಪರಮಾತ್ಮ ನಾವು ಮಾಡಿರ್ತಕ್ಕಂಥ ಅಲ್ಪ ಸ್ವಲ್ಪ ಸಾಧನೆಗಳನ್ನು ಕೂಡ ತ್ವಂ ಜ್ಞಾತಾಸಿ, ಆಜ್ಞಾತಾಸಿ, ನಿನಗೆ ಚೆನ್ನಾಗಿ ಗೊತ್ತಿದೆ. ಅತಸ್ತ್ವಂ ಇಂದ್ರಾಸಿ ದಾತ, ಆದ್ದರಿಂದ ನೀನು ಅನುಗ್ರಹ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ತೀರಿ, ಅಸಂಭವವನ್ನು ಸಂಭವ ಮಾಡಿಕೊಡ್ತೀರಿ. ಅಥವಾ ಮೇ ಕಾಮಂ ಮಾವಿತಾರೀಹಿ, ಆದ್ದರಿಂದ ಪರಮಾತ್ಮ ನೀನು ಅನುಗ್ರಹ ಬೇಕು ಅಂತೇಳಿ ನನ್ನ ಕಾಮನೆ ಇದೆ, ಅದನ್ನು ದೂರ ಮಾಡಬೇಡ, ಕ್ಯಾನ್ಸಲ್ ಮಾಡಬೇಡ ಪರಮಾತ್ಮ, ನಿನ್ನ ದರ್ಶನ ನನಗೆ ಕೊಡು. ಯಾಕೆ? ಪತಿಮ್ಮು ಅಜ್ಞಾನ. ನಮ್ಮ ಗುರುಗಳು ನಿನ್ನ ಪ್ರಿಯರಾದ ವಾಯುದೇವರಿದ್ದಾರೆ ಪರಮಾತ್ಮ, ಅಂಥವರಿಗೆ ನೀನು ವಾಯುದೇವರಿಗೆ ನಿನ್ನ ಪಾತ್ರದಲ್ಲೇ ಸ್ಥಾನ ಕೊಟ್ಟಿದ್ದಿ ಪರಮಾತ್ಮ. ಆ ವಾಯುದೇವ್ರಿಗೆ ನಮ್ಮ ಮುಖ ನೋಡಿ ಆದರೂ ಓ ಇವ ವಾಯುದೇವ್ರ ಭಕ್ತ ಅಂತ ತಿಳ್ಕೊಂಡು ಅಂತೇಳಿ ನನ್ನ ಕೆಲಸ ಮಾಡಿಕೊಡು ಪರಮಾತ್ಮ ಅಂತ. ಈ ಮಂತ್ರದ ಅರ್ಥ. ಈಗಾಗಲೇ ಸಮಯ ಬಹಳ ಆಗಿದೆ, ಆದ್ದರಿಂದ ಇದರ ಬಗ್ಗೆ ಪ್ರಮಾಣ ಏನು, ಎಷ್ಟು ರೀತಿಯಿಂದ ಪರಮಾತ್ಮ ನಮಗೆ ಉಪಕಾರ ಮಾಡಿದ್ದಾನೆ, ಪರಮಾತ್ಮನ ಇಚ್ಛೆಯಿಂದ ಪರಮಾತ್ಮನ ಅನುಗ್ರಹದಿಂದ ಏನೇನು ಸಂಭವ ಆಗ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಪರಮಾತ್ಮ ತಾನು ಅವ್ಯಯ ಅಷ್ಟೇ ಅಲ್ಲ, ವ್ಯಯರಾದ ಇವತ್ತೆಲ್ಲ ನಾಳೆ ಹೊರಟೋಗ್ತಕ್ಕಂಥ ನಮ್ಮ ಮೇಲೆ ಅನುಗ್ರಹ ಮಾಡಿ ಎಷ್ಟೋ ಅನುಕೂಲತೆಯನ್ನು ಮಾಡಿಕೊಡ್ತಾನೆ. ಜಗತ್ತಿನಲ್ಲಿ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ರಮ. ಪರಮಾತ್ಮ ಯಾವ ರೂಪದಿಂದ ಯಾರ ಮುಖಾಂತರ ಹೆಲ್ಪ್ ಮಾಡ್ತಾನೆ ಹೇಳಿ ಬರೋದಿಲ್ಲ. ಆದ್ದರಿಂದಾಗಿ ಭಗವಂತನಿಗೆ ಸಂಭವಾಯ ನಮಃ. ಇವನನ್ನು ನಂಬಿದರೆ ಎಲ್ಲ ಇಚ್ಛೆಗಳು ಪೂರ್ಣವಾಗ್ತವೆ. ಹೇಳಿ, ಸಮಸ್ಯೆ ಇದ್ದಾಗ ಸಂಭವಾಯ ನಮಃ ಅಂತ ಜಪ ಮಾಡಿರಿ, ಪರಮಾತ್ಮ ಮಾಡಿಕೊಡ್ತಾನಿಲ್ಲ ನೋಡಿ, ತಪ್ಪದೇ ಮಾಡಿಕೊಡ್ತಾನೆ. ಉಳಿದ ವಿಚಾರ ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ
ಶ್ರೀಕೃಷ್ಣಾರ್ಪಣಮಸ್ತು. ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.